ಅದ ಮಗಳ ಸಲುವಾಗಿ ಅಲ್ಲಿಗೆ ಔಷಧಿ ಹೊಡೆದ ಅಲ್ಲಿಗೆ ತೆಗೆದು ಒಗೆಯೋ ಪರಿಸ್ಥಿತಿ ಬಂದದ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ ಒಳಗೆ ಹೋಗಿ ಇವತ್ತಿನ ಲಾಗ್ ಒಳಗೆ ಏನೇನಾಗ್ತದೆ ನೋಡೋಣ. ಮತ್ತೆ ರಿಮೇಕ್ ಸಾಂಗ್, ಒಡಪ ಒಗಟು ಎಲ್ಲನೂ ನೋಡ್ರಿ. ಮತ್ತು ಯಾರ್ಯಾರು ಹೊಸವಾಗಿ ಸಬ್ಸ್ಕ್ರೈಬರ್ ಆಗಿದ್ದೀರಲ್ಲ ಅವರಿಗೆಲ್ಲ ನಮ್ಮ ಕಡೆಯಿಂದ ಭಾಳಷ್ಟು ಧನ್ಯವಾದ ನೋಡಿ. ಮತ್ತು ನಮ್ಮ ಬೇರೆ ಬೇರೆ ಎಲ್ಲ ವಿಡಿಯೋಸ್ ಅದಾವು, ಅವು ನೋಡ್ರಿ. ಮತ್ತು ನಮ್ಮದು ವಿಡಿಯೋ ಮಾಡೋ ಉದ್ದೇಶ ಏನಿದೆ ಗೊತ್ತಿದೆಯಲ್ಲ ನಿಮ್ಗೆ. ಈಗಾಗಲೇ ನಾವು ವಿಡಿಯೋ ಹೇಳಿದ್ದೀವಿ, ಆದರೂ ಹೊಸವಾಗಿ ಯಾರ್ಯಾರು ಇದ್ದೀರಲ್ಲ ಅವರಿಗೆಲ್ಲ ಹೇಳ್ತಾ ಇದ್ದೀವಿ. ವಿಡಿಯೋ ಮಾಡೋ ಉದ್ದೇಶ ಏನಿದೆ ಅಂತಂದ್ರೆ ಸಂಬಂಧಗಳನ್ನು ಗಟ್ಟಿ ಇಡೋದು. ಗಂಡ ಹೆಂಡತಿ, ಮಗ ಮತ್ತು ಅಮ್ಮ, ಅಮ್ಮ ಮತ್ತು ಮಗ, ಅಪ್ಪ ಮತ್ತು ಮಗ, ಆಮೇಲೆ ಬಂದವರು, ನಮ್ಮ ಜೊತೆ ಇರೋರು, ನೆರೆಹೊರೆಯವರು ಎಲ್ಲರ ಜೊತೆ ಸಂಬಂಧ ಯಾವ ಥರ ಗಟ್ಟಿಯಾಗಿಡೋದಂತ ಹೇಳಿ ನಾವು ಈ ವಿಡಿಯೋ ಒಳಗೆ ನಿಮಗೆಲ್ಲ ತೋರಿಸ್ತಾ ಇದ್ದೀವಿ. ಯಾಕಂದರೆ ಈಗ ಸಂಬಂಧಗಳನ್ನು ಉಳಿದು ಬಿಟ್ಟಿಲ್ಲ. ಎಷ್ಟು ಜಗಳಗಳು, ಎಷ್ಟೊಂದು ಇದನ್ನು ಎಲ್ಲ ಒಬ್ರಿಗೆ ನೋಡಿದರೆ ಒಬ್ರಿಗೆ ಆಗಲ್ಲ, ಮನೆಯಲ್ಲೇ ಆಗಲ್ಲ. ಗಂಡ ನೋಡಿದರೆ ಹೆಂಡತಿಗಾಗಲ್ಲ, ಹೆಂಡತಿಗೆ ನೋಡಿದರೆ ಗಂಡಗಾಗಲ್ಲ, ಮಕ್ಕಳಿಗೆ ಎಲ್ಲ ಅವ್ರು ಮಾಡೋದು ನೋಡಿದರೆ ತಂದೆ ತಾಯಿಗಾಗಲ್ಲ. ಆ ಥರ ಎಲ್ಲ ಬೇಡ ಅಂತ ಹೇಳಿ ಸಂಬಂಧನ ಹೆಂಗೆ ಗಟ್ಟಿ ಇಡೋದಂತ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಮತ್ತು ನೀವೆಲ್ಲರೂ ಕೇಳ್ತೀರಾ ಅಂತ ನಮ್ಗೆ ಗೊತ್ತದ. ನೀವೆಲ್ಲರೂ ಒಳ್ಳೆಯವರೇ ಇದ್ದೀರಾ, ನಮ್ಮ ಅಭಿಮಾನಿ ಅಂತಂದ್ರೆ ಸುಮ್ಮನೆ ಅಲ್ಲ. ಮತ್ತು ಇವತ್ತು ಯಾವ ವಾರ? ಇವತ್ತು ಶುಕ್ರವಾರ, ಶುಭ ತರುವ ವಾರ ಅಂತಾರಲ್ಲ. ಇವತ್ತಿನ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಂದು ರೂಟೀನ್ ಏನದ ನೋಡಕ್ಕೆ ನೀವು ರೆಡಿ ಇದೆಯಲ್ಲ, ನಡೀರಿ ನನ್ನ ಜೊತೆ. ಕಾಳು ರೆಡಿಯಾಗಿದ್ದಾವ. ಈ ಡಬ್ಬ ಒಂದೇ ಮತ್ತು ಈ ಡಬ್ಬ ಒಂದು ಈ ರೀತಿ. ಇದು ಸಿಗ್ತದ, ಅಮೆಜಾನ್ ಮೇಲೆ ಸಿಗ್ತದ, ಭಾಳ ಚಲೋ ಅದ, ನಮಗೆ ಭಾಳ ಯೂಸ್ ಆಗೈತಿ. ಮತ್ತು ಇದು ಹಾಕಿಟ್ಟಿದ್ದೀವಿ. ಮತ್ತು ಗುಬ್ಬಿಗಳಿಗೆಲ್ಲ ಊಟನೂ ಇಟ್ಟಾಯಿತು. ರೆಡಿ ಆಗ್ತಾಯಿದ್ವಿ. ಹಾಲೆಲ್ಲ ಖಾಲಿ ನೋಡಿದ್ರ ಹಿಂಗಾಗೈತೆ ನೋಡಿ. ಇರಲಿ ಬಿಡಿ ಪಾಪ, ಪರವಾಗಿಲ್ಲ, ಏನು ಮಾಡೋದು. ಒಂದೊಂದು ಟೈಮ್ನಾಗ ಖಾಲಿ ಆಗ್ತದೆ, ಏನು ಮಾಡೋಕ್ಕೆ ಬರಲ್ಲ. ಅದ್ರಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ನಾನು ನಿಮ್ಗೆ ಹೇಳೇ ಬಿಟ್ಟಿದ್ದೀನಲ್ಲ, ಅಡ್ಜಸ್ಟ್ ಎಷ್ಟು ಮಾಡ್ಕೊತೇವಲ್ಲ ಅಷ್ಟು ಜೀವನ ಚೆನ್ನಾಗಾಗ್ತದೆ. ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲ್ತು ಬಿಡೋದು. ನನಗಂತೂ ಏನು ಹೇಳಕ್ಕೆ ಹತ್ತೋದಿಲ್ಲ ಅದು ಅಡ್ಜಸ್ಟ್ ಅಂತ. ಮತ್ತು ಬಿಸಿನೀರು ಗ್ಲಾಸ್ ರೆಡಿ ಇದೆ. ಬಿಸಿನೀರು ಬೆಳಿಗ್ಗೆ ಎದ್ದು ಕೂಡಲೇ ಬಿಸಿನೀರು ಕುಡಿ. ಎಲ್ಲರೂ ನೀವು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬೆಳಿಗ್ಗೆ ಬಿಸಿನೀರು ಕುಡಿತಾ ಇರಿ. ಆಮೇಲೆಲ್ಲ ನೀವು ಹೊರಗಡೆ ಕೆಲಸದ ಮೇಲೆ ಹೋಗಬೇಕಾದ್ರೆ ಹೊರಗಡೆ ನೀವು ಇದ್ದ ಮೇಲೆ ಬಿಸಿನೀರು ಕುಡಿಯೋಕ್ಕಾಗಲ್ಲ ನಿಮ್ಗೆ. ಅದಕ್ಕೆ ಮನೆಗಳಿಗಿದ್ದಾಗ ಬಿಸಿನೀರು ಕುಡಿತಾ ಇರಿ. ಬೆಳಿಗ್ಗೆ ಬಿಸಿನೀರು ಕುಡಿಯೋದ್ರಿಂದ ಕಫ ಆಗಲ್ಲ, ಆಮೇಲೆ ಹೊಟ್ಟೆದು ಪ್ರಾಬ್ಲಮ್ ಆಗಲ್ಲ. ಭಾಳಷ್ಟು ನಿಮ್ಗೆ ಇದರಿಂದ ಫಾಯ್ದೆಗಳು ಭಾಳಷ್ಟು ಅದಾವೆ ನೋಡಿ ನೀರಿಂದ. ಎಲ್ಲರಿಗೂ ಗೊತ್ತಿರ್ತದೆ, ಆದರೂ ನಾವು ಮಾಡೋದೇನೇ ಇಲ್ಲ. ಏನು ಮಾಡ್ತೀರಾ? ಪಟ್ಪಟ್ಟಿ ಅಷ್ಟೆಲ್ಲ ಪಾತ್ರೆ ಹಚ್ಕೊತೀನಿ. ಮತ್ತು ಎಲ್ಲ ಸ್ವಲ್ಪ ಕೆಲಸಗಳದಾವು, ಮುಗಿಸ್ಕೊತೀನಿ. ಏನಾದರೂ ಪಲ್ಯ ಮಾಡೋಣ. ಇನ್ನೇನು ಪಾತ್ರೆ ಎಲ್ಲ ಹಚ್ಚಾಯಿತು, ಎಲ್ಲ ಜಾಗ ಏನು ಖಾಲಿ ಆಯ್ತು ನೋಡಿ. ಮತ್ತು ಮಸೂರ ಕಾಳು ನೆನೆಸಿದ್ದೆಲ್ಲ ಅದೆಲ್ಲ ಹಿಂಗೆ ಮಾಡಿದ್ದೀನಿ ನೋಡಿ. ಬಿರಿಯಾನಿ ಎಲೆ ಹಾಕಿ ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡೋಣ ಅಂತ ಮಸೂರು ಕಾಳಿಂದ ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿ ಅದಾವ. ಮತ್ತು ಇದು ಮೊನ್ನೆ ಸ್ವಲ್ಪ ಪಟಾಣಿ ಜೋಳ ಇಟ್ಟಿದ್ದೆ, ನಿನ್ನೆ ಮಾಡಿದ್ದೆ. ಅದು ಸ್ವಲ್ಪ ಅದ್ರಿಂದ ಇಟ್ಟಿದ್ದೆ. ಮತ್ತು ಇದು ಒಂದು ಸ್ವಲ್ಪ ಇತ್ತು. ಅವರೆಕಾಳು ಸುಲಿದು ಮಾಡುವಂಥದ್ದು. ಇದು ಭಾಳ ಚಲೋ ಆಗ್ತದೆ. ಮತ್ತೆಲ್ಲ ಸ್ವಲ್ಪ ಕುದಿಸಾಕಿರ್ತೀನಿ, ಕುದೀಲಿ ಚೆನ್ನಾಗಿ, ಎರಡು ಕುದೀಲಿ. ಮತ್ತು ಪಲ್ಯ ಮಾಡೋಣ ಇದ್ರದ್ದು. 8 ಗಂಟೆ ಆಗ್ಲಿಕ್ಕೆ ಬಂತು ನೋಡಿ. ಕೂತಾ ನೋಡಿ ಇಲ್ಲಿ ಅಭ್ಯಾಸ ಮಾಡ್ಕೋತ ನೋಡಿ ಹೆಂಗೆ ಮಾಡ್ತಾಳೆ ನಂಗೆ ನೋಡಿ. ಚಿಮ್ಮಣ್ಣ ಅವಳು ಫೀಸ್ ತುಂಬ್ತಾ ಇದ್ದಾರೆ. ಒಂದು ಕೆಲಸ ಆದಮೇಲೆ ಒಂದು ಇಲ್ಲ. ಮತ್ತು ಇವರೆಲ್ಲ ಊಟಕ್ಕೆ ಬಂದಾರ ನೋಡಿ. ಎಷ್ಟು ಕಾಣಿಸ್ತಾರೆ ಗೊತ್ತಿಲ್ಲ ನನಗೆ. ಊಟ ಮಾಡ್ತಾಯಿದ್ದಾರೆ. ಬಟ್ಟೆ ಮಾಡಿಸೋದಿದೆ, ಇಲ್ಲೆಲ್ಲ ತಂದಿಟ್ಟಿದ್ದಾರೆ. ಯಾಕಂದ್ರೆ ಜೂಲ ತಂದಿಟ್ಟಿದ್ದೀರಾ? ಅಲ್ಲಿ ಜೋಕಾಲಿ ಯಾಕೆ ತಂದಿಟ್ಟಿದ್ದೀರಾ? ಅಲ್ಲಿ ಗಾರ್ಡನ್ದಲ್ಲಿ ಒಂದು ಜೋಕಾಲಿ ಮಾಡಿವಲ್ಲ, ಅದನ್ನ ಆಡ್ಲಿಕ್ಕೆ ಆಗ್ತಾ ಇಲ್ಲ, ಚಕ್ರ ಬರ್ತಾ ಇದೆ. ಮತ್ತೆ ಏನಾಯ್ತು ಈಗ? ಆಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವೊಂದು ಜೋಕಾಲಿ ಇದ್ದೀರಾ? ನಿನಗೊಂದು ಜೋಕಾಲಿ ಇರಲಿ, ಆಮೇಲೆ ಯಾರಾದ್ರೂ ವಯಸ್ಸಾದವ್ರ ಮನೆಗೆ ಬಂದಿರ್ತಾರಲ್ಲ ಅವ್ರಿಗೆ ಆರಾಮ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಒಂದಿರ್ಲಿ ಅಂತ ಹೇಳಿ. ಆದ್ರೂ ನಂಗೆ ಒಂದ್ ಮಾತಾದ್ರೂ ನಂಗೆ ಗೊತ್ತಾಗೋಂಗ್ ಮಾಡ್ಬಾರ್ದ? ಒಂದ್ ಮಾತಾದ್ರೂ ನಂಗೆ ಹೇಳ್ಬಾರ್ದ ನೀವು? ಸೊ ನಿಮ್ಗೆ ಹೆಂಗ್ ಮಜಾ ಬರ್ಬೇಕು? ಮತ್ತೆ ಮಜಾ ಅಂತಲ್ಲ, ಮನೆಗಳು ಗಂಡ ಹೆಂಡತಿ ಒಳಗೆ ಏನ್ ಮಜಾ ಇಂತದ? ಗಂಡ ಹೆಂಡತಿ ಜೊತೆಗೆ ಮಾತಾಡುವಂತ ವಿಷಯ ಮಾತಾಡ್ತೇನೆ. ಇಷ್ಟು ಸಸ್ಪೆನ್ಸ್ ಆಗಿ ಹೆಂಗಿಟ್ಟಿದ್ದೀರಾ ಅಂತ.
ಸೊ ಇದ್ರೊಳಗೆ ಈ ಜೋಕಾಲಿ ತರೋದ್ರೊಳಗೆ ಹಾ ಅದನ್ನು ಯಾರಿಗೂ ಅನಾನುಕೂಲ ಇಲ್ಲ ಅಂತ ಹೇಳಿ ಅದನ್ನ ಹೇಳಿದಷ್ಟೇ. ಹೌದಾ? ಅನಾನುಕೂಲ ಆಗುವಂತ ವಿಷಯಗಳಿದ್ರೆ ಚರ್ಚೆ ಮಾಡಬಹುದು. ನಾನು ಹೊರಗಡೆ ಮಾರ್ಕೆಟ್ ಕಳ್ಸೋದೇ ನನ್ ತಪ್ಪಾಗೈತಿ. ಈಗ ನಾನು ಏನ್ ಮಾಡ್ತೀನಿ, ನಿಮ್ ಜೊತೆನೆ ಬೆನ್ನ ಹತ್ತೀನಿ. ಈಗ ಎಲ್ಲಾ ವಿಷಯಗಳು ಗೊತ್ತಾಗ್ಬಿಡ್ತಾವ್ ನಂಗೆ. ಎಲ್ಲಿ ಹೋಗ್ತಾ ಇದ್ದೀರಾ, ಯಾವ ಶಾಪಿಗೆ ಹೋಗ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಏನ್ ಖರೀದಿ ಮಾಡ್ತಾ ಇದ್ದೀರಾ, ಅದು ಇರಬೇಕು. ಅದನ್ನ ಏನೋ ಕಲ್ಕೊಂಡ್ಬಿಡ್ತೇವೆ, ಚೆನ್ನಾಗಿರ್ತದೆ. ನಾಸು ಫ್ರೀ ಎಲ್ಲ ಸುಳ್ಳದ, ಸಾಧ್ಯನೇ ಇಲ್ಲ. ನಿಮ್ ಸರ್ಪ್ರೈಸ್ ನೀವು ಮಾಡವ್ರ ನಮ್ಗೆ ಎಷ್ಟ ಮಾಡಿದ್ರು ಸಹಿತ ಒಂದ್ ಸ್ವಲ್ಪ ಇಲ್ಲಿ ಹೋಗಿ ಬರ್ತೀನಿ ಬೇ ಅಂತ ಅಂದ. ಎಲ್ಲರಿಗೂ ಶುಭೋದಯ, ಶುಭ ದಿನ. ಓಕೆ, ನೋಡಿದ್ರ ಸರ್ಪ್ರೈಸ್ ಅಂದ್ರೆ ಹಿಂಗ ನಮ್ಮ ಮನಿ ಒಳಗ ಎಲ್ಲಾರು ಕೂಡ ಸರ್ಪ್ರೈಸ್ ಮಾಡ್ತಾರ. ಅವ್ರ ಹೆಂಡತಿಗಂತೂ ದೊಡ್ಡ ಸರ್ಪ್ರೈಸ್ ಮಾಡ್ಬಿಟ್ರು. ಗೊತ್ತಾಗ್ಲಿಲ್ಲ ಎಷ್ಟು ಮಸ್ತ್ ಇದೆ ಆ ಜೋಕಾಲಿ. ನಾನು ಬೆಳಿಗ್ಗೆ ಕುಂತಿದ್ದೆ ಅಲ್ಲ, ನನಗೆ ಎದ್ದು ಅಡಿಗೆ ಮನಿ ಒಳಗೆ ಈ ಕಡೆ ಒಳಗಡೆ ಮನಿ ಒಳಗೆ ಬರಾಕ ಮನಸ್ಸಾಗ್ಲಿಲ್ಲ. ಒಬ್ಬಾಕೆ ಸ್ವಲ್ಪ ಹೊತ್ತು ಕೂತ್ ಬಂದೆ. 3rd year MBBS ಸ್ಟಾರ್ಟ್ ಆಯ್ತು ಅವಳದು. ಅದಕ್ಕೆ ವರ್ಷಕ್ಕೊಮ್ಮೆ ಫೀಸ್ ಇರ್ತದ, ಅದೆಲ್ಲ ತುಂಬ್ತಾ ಇದಾರೆ. ಅದ್ರ ಸಲುವಾಗಿ ಅವ್ರಿಗೆ ಸುಮ್ಮನೆ ನಾನು ಮತ್ತೆ ತೊಂದರೆ ಕೊಟ್ಟೆ ಮತ್ತೆ ಇದು ಮಾಡೋದು ಬೇಡ, ಅವ್ರವ್ರ ಕೆಲಸ ಮಾಡ್ಕೊಳ್ಳಿ, ನನ್ನ ಕೆಲಸ ನಾ ಮಾಡ್ಕೋತೀನಿ. ನೋಡಿದ್ರಾ ಏನು ತೊಗೊಂಡ್ಬಂದಿಟ್ಟಿದ್ದಾರೆ ಚಿನ್ನು. ನಾನು ಆರಾಮಾಗಿದ್ದು ಮೇಲೆ ಕುತ್ಕೊಂಡಿದ್ದೆ. ಬೆಳಿಗ್ಗೆ ಭಾಳ ಇಷ್ಟ ಆಗಿತ್ತು ನಂಗೆ. ನನಗೆ ಎದ್ದು ಮನೆಗಳಿಗೆ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ಜೂಲ ಮೇಲೆ ಕುತ್ಕೋ ಅಂತ ಹೇಳಿ ಮಹಾರಾಣಿ ಥರ ನನಗೆ ಈ ಥರ ತಂದಿಟ್ಬಿಟ್ರು ನೋಡಿ. ಶಾಂಭವಿದ ಬ್ಯಾಗ್ ಒಳಗೆ ಇದ್ರೊಳಗೆ ಸ್ಕೂಟಿ ಒಳಗೆಲ್ಲ ತೋದು ನೀರಿನ ಬಾಟಲ್ ಇಟ್ಟ ಅಂತ ತೋದೆಲ್ಲ ಇದು ತಲೆ ಹಾಲು ಕಾಶಿ ಆಯಿತು. ಮತ್ತು ಅನ್ನ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಬಾಸ್ಮತಿದ ಅನ್ನ ಮೆತ್ತಗ, ಸೋನಾ ಮಸೂರಿ ಅನ್ನ ಅಕ್ಕಿ ಮುಗ್ದದ, ಮತ್ತು ರೇಷನ್ ಸಾಮಾನು ಹೇಳೋದದ. ಹೇಳ್ತೀನಿ ಅಂತ 2-3 ದಿನ ಆಯಿತು, ಹೇಳೋಕ್ಕಾಗಿಲ್ಲ. ಫೋನ್ ಮಾಡಿ ಹೇಳ್ಬೇಕು. ಇವತ್ತು ತಂದು ಕೊಡ್ತಾರೆ. ಇವತ್ತು ಶುಕ್ರವಾರ ಅಲ್ಲ, ನಾಳೆ ಶನಿವಾರ ಎಲ್ಲ ರೇಷನ್ ಸಾಮಾನು ಇಡ್ಬೋದು, ಜಾಗ ಹಚ್ಬೋದು. ನಡೀತದೆ, ಹಂಗೆ ಮಾಡ್ತೀನಿ ಟೈಮ್ ತಗೊಂಡು. ಯಾಕೆ ನೀ ಬಾಳೆಹಣ್ಣು ತಿಂದಿಲ್ಲ? ತಿಂದೆ, ನಾಟಕ ತೆಗಿಲ್ಲ. ನೀ ಈಗಾದ್ರೂ ಒಂದು ಬಾಳೆಹಣ್ಣು ತಿಂತೀಯ? ಇದು ತಿನ್ಬಿಡು, ಹಂಗೆಲ್ಲ ಮಾಡಬೇಡ. ಬರೀ ಅಲ್ಲ, ಇವತ್ತು ಬಿ ತಿಂದಿ ಏನು? ನೋಡಿದ್ರ ಬೆಳಿಗ್ಗೆ ಎಷ್ಟು ಮಕ್ಕಳ ಕಡೆಯಿಂದ ಬೈಸ್ಕೊಂಡೆ. ಏನಿದು ಬರೀ ಚೌಳಿಕಾಯಿ, ಗೆವಡಿಕಾಯಿ, ಪಟಾಣಿ ಗೆವಡಿ ಅಂತ ಹೇಳಿ ಎಲ್ಲ ನಂಗೆ ಬೈದೆ. ಹಾಂ, ಬದ್ನಿಕಾಯಿ ಅಲ್ಲ. ಮತ್ತು ಅವರು ಅವನಿಗೆ ಏನು ಬೇಕು? ಬೆಂಡೆಕಾಯಿ ಮಾಡ್ತೇವಲ್ಲ, ಹೌದ? ನಮ್ ಸಂಬಂಧ ಇಲ್ಲ, ನಾವು ಮನ್ಯಾಗ ಮಾಡ್ತೇವೆ. ಆಯ್ತು ಒಳ್ಳೆ ಊಟ. ನೀನು ತಿಂಡಿ ಮಾಡ್ಕೊಂಡ್ಬಿಟ್ಟು ಟೈಮ್ ಆಗೈತಿ, ನಾನು ಮಾಡ್ಕೋತೀನಿ. ಡಬ್ಬ ತುಂಬಿ ರೆಡಿ ಮಾಡಿರೈತಿ. ಸಣ್ಣ ಪುಟಾಣಿ ಡಬ್ಬ, ನೀರಿನ ಬಾಟಲ್ ಅವರನ್ನ ತುಂಬಾತನ ಕೊಡತನ ಕಡೆ. ಮತ್ತು ಅವಳು ರೆಡಿಯಾಗಿ ಆ ಕಡೆಯಿಂದ ಈ ಕಡೆಯಿಂದ ಟುನ್ ಚೆನ್ನಾಗೈತಿ ಓಡಾಡೋದು. ಮತ್ತು ಚಿನ್ನು ಆ ಬ್ಯಾಗ್ ತುಂಬೋದು, ಹಾಕೋದು, ಮಾಡೋದು ಚಲೋ. ಅದು ಬಾಟಲ್ ಇದೆ, ನೀರು ಸೋರಾತದ, ದೊಡ್ಡ ಬಾಟಲ್ ಹೋಗಿಂದ ಅದ. ಇದು ರೀ ತಗೊಳ್ಳಿ ಎಲ್ಲ ಇದೆ, ಸ್ವಲ್ಪ ಜಾಡ್ಸ್ರಿ. ಅದು ಅಲ್ಲಿ ಅದು ಬಂದಾವೆ ನೋಡ್ರಿ, ಅದ್ರಾಗ ಶೂಸ್ ಒಳಗೆ ಏನೋ ಬಂದೈತೆ ಅಂತ. ಏನು ದೇವ್ರೆ, ಅಲ್ಲಿ ಒಂದು ಶೂಸ್ ಜಾಡ್ಸಾಕ, ಒಂದು ಸಾಕ್ಸ್ ಜಾಡ್ಸಾಕ, ಒಂದು ಶೂಸ್ ಹಾಕಾಕ, ಒಂದು ಏನ್ರಿ ಹಾಡ ಮಸ್ತ್ ಹಾಕಿದಾರ. ಹಾಂ, ಚಂಬವಿ ನಿಧಾನಕ್ಕೆ ಮಾ. ಚಿನ್ನ ನೀರು ತುಂಬ್ಕೊಡ್ತೀನಿ, ಕೊಡ ನೋಡಿ. ಸೂರ್ಯದೇವಾಗ ನೀರಾರ್ಪಣೆ ಮಾಡ್ತಾ ಇದ್ದಾರೆ ನೋಡಿ. ಏನೇನು ಇದೆಲ್ಲ ಪೌಷ್ಟಿಕ ಆಹಾರ ತಿಂತಾ ಇದ್ದೀರಾ? ಯಾಕೆ ತಿಂತಾ ಇದ್ದೀರಾ? ಇದ್ರ ಸಲುವಾಗಿ ತಿಂತಾ ಇದ್ದೀರಾ? ಅಭಿಮಾನಿ ದೇವರುಗಳಿಗೆ ಹೇಳ್ತೀರಾ? ಆರೋಗ್ಯವೇ ಭಾಗ್ಯ. ಹಾ, ಆರೋಗ್ಯ ಇದ್ರೇ ಎಲ್ಲ. ಸೊ ಎಷ್ಟು ಸಾಧ್ಯದಕ್ಷ ಅಷ್ಟು ಪೌಷ್ಟಿಕವಾದ ಆಹಾರವನ್ನು ಸೇವಿಸಿ
ಒಳ್ಳೆಯ ಆರೋಗ್ಯವನ್ನ ಕಾಪಾಡಬೇಕು ಅಂತ ಮತ್ತೆ ಹೇಳಿ ನೀವು ಯಾರು ಹೇಳಿದಾರೆ ನಿಮ್ಗೆ ಈ ಥರ ಇಲ್ಲಿ ಮೊಳಕೆ ಕಾಳು ತಿನ್ನಾಕ? ವೈದ್ಯರು. ಎಷ್ಟು ಸುಳ್ಳು? ಹ್ಮ್ ನಿಮ್ಮ ಸಮೃದ್ಧಿ ಮಗಳು ಏನು ಹೇಳಿದಾರೆ ಒಳ್ಳೆ ನಿಮಗೆ? ವೈದ್ಯರಲ್ಲ. ಹಾಂ, ಮರಿ ವೈದ್ಯರು ಹಠ ಮಾಡಿ ಹ್ಮ್ ಇದೆಲ್ಲ ತಿನ್ನಕ್ಕೆ ಕಲಿಸಿ ಕೊಟ್ಬಿಟ್ಟಾರೆ. ಈ ಥರ ಡಬ್ಬ ತರಿಸಿ ಇದ್ರೊಳಗೆ ಕಾಳುಗಳು ಮಿಕ್ಸ್ ಕಾಳು ಎಲ್ಲ ನೆನ್ಸಾಕೆ ಹೇಳಿ ಈ ಥರ ಎಲ್ಲ ಮಾಡಕ್ಕೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನಿಮಗೆ ಇವೆಲ್ಲ ಕಾಳು ಟೇಸ್ಟ್ ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಚೆನ್ನಾಗಿದೆನಾ? ಮಿಕ್ಸ್ ಕಾಳಿದೆ ಮತ್ತು ಇದು ಎರಡು ಸೇರಿಸಿ ಮಾಡಿ ಪಲ್ಯ, ಗೆವಡಿಕಾಯಿ ಮತ್ತು ಪಟಾಣಿ ಗಿಡ ಅದು ಟೇಸ್ಟ್ ಆಗಿದೆ. ಟೇಸ್ಟ್ ಆಗೋದಲ್ಲ ಮಿಕ್ಸ್, ಅದೊಂದು ಸ್ವಲ್ಪ ರೊಟ್ಟಿ ಸೂಪರ್ ಆಗಿದೆ. ಸೂಪರ್ ಆಗ್ಯಾವ, ಚಲೋ ಆಗ್ಯಾವ. ಹ್ಮ್ ಓಕೆಪ್ಪ, ಹೊಟ್ಟು ತುಂಬ ತಿಂದ್ರೆ ಮೇಲೆ. ಮತ್ತು ಅಪ್ಪು ಹೇಳ್ತಾನೆ ನೋಡಿ, ಏನಿದೆ ಒಂದಿನ ಗೆವಡಿಕಾಯಿ, ಒಂದಿನ ಬದನೆಕಾಯಿ, ಒಂದಿನ ಚೋಳಿಕಾಯಿ ಅಂತ ಬರೀ ಇದೇ ಮಾಡ್ತಾ ಇದ್ದೀರಲ್ಲ ಅಮ್ಮ ಅಂತ ಹೇಳ್ತಾರೆ. ಮಟನ್ ತಗೊಂಡು ಆಯ್ತು, ಹಂಗೆ ಮಾಡೋಣ. ಅಪ್ಪು ಈ ಬಾಟಲ್ ಕೊಡು, ಅಪ್ಪ ಸಮೂಹ ತೊಗೊಂಡು ಹೋಗತ್ತಾರೆ. ಮರಿ ಬಾಟಲ್ ಇಟ್ಕೊಳ್ಳಿ ಅಲ್ಲ, ಬಾಟಲ್ ಮತ್ತೆ ಬಂತು. ಎಷ್ಟೊಂದು ಗಾಳಿ ಇದೆಯಪ್ಪ ಇವತ್ತು. ಹಾಂ, ಏನು ಬೇಕು? ಅಪ್ಪ ಏನು ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಚೀಲ ಇದು ಬಾಟಲ್ ಕೊಡು, ಅಲ್ಲಿಂದ ತೆಗ್ದಾರ ಮ್ಯಾಲಿಂದ. ಭಾಳ ದಿನ ಆದ್ಮೇಲೆ ಕೆಳಗೆ ಕೂತ್ಕೊಂಡು ತಿಂಡಿ ಮಾಡತ್ತೀನಿ. ಹ್ಞೂ, ಎಕ್ಸಾಮ್ ಇತ್ತಲ್ಲ ಅದೇ ಈಗ ನಾಳೆ ಎಕ್ಸಾಮ್ ಇದೆ. ಏನು ಮಂಡೇ 12 ಗಂಟೆ ಆಗಿ ಹೋಯ್ತು ನೋಡಿ ಟೈಮ್. ಕಸ ಇಡೋಣ. ಈ ಕಸ್ತವ್ರು ಬಂದರು. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಲೈಟ್. ಒಂಥರ ಬೆಳಕನ್ನ ಬೇರೆ ಬಿದ್ದೈತಿ. ಮೊದಲೆಲ್ಲ ಊರ ಕಡೆ ಎಲ್ಲ ಇರ್ತಿತ್ತಲ್ಲ ಹಿಂಗೆ. ಚಿನ್ನು ಬಂದರು ಮತ್ತು ಏನೇನು ತಂದ್ರು ನೋಡಿ. ಪೇರು ಎಲ್ಲಿ ಸಕಟ್ ಪೇರು ತೊಗೊಂಬಂದಾರ ನೋಡಿ ಇಲ್ಲಿ. ನೋಡಿದ್ರೆ ಪೇರುನ ಏನಿದೆ ಇಷ್ಟೆಲ್ಲ ಪೇರುನ. ಮತ್ತು ಇದು ಮತ್ತು ಬಂದ ತಕ್ಷಣ ಕೆಲಸ ಹಚ್ಚಿದ್ದೀನಿ ಅವರಿಗೆ. ರೀ ಕಾಗಕ್ಕ ಬಂದಾಳು, ಊಟ ಐತೇನಿ ಇಲ್ಲಿ ನೋಡಿ. ಮತ್ತು ಬೌಲ್ ನೋಡಿ ಅಲ್ಲಿ ರೀ, ಆ ಊಟದ ಪ್ಲೇಟ್ ಪೂರ್ತಿ ಈ ಕಡೆ ತೊಗೊಂಬರತ್ತಾವ ನೋಡಿ ದಂಡಿ. ಹಿಂಗೆ ಮಾಡಿ ಚೆಲ್ತಾವೇನೋ ಈಗ. ಆ ಕಡೆ ಒಳಗೆ ಸರಿಸಿ ಇಟ್ಟಿರ್ತೇನೆ. ಹೌದಾ? ಬಿದ್ರ ಅವು ಅದ್ರ ಜೊತೆ ಅದ್ರ ಮೇಲೆ ಕುಣಿತಾವಲ್ಲ, ಹಿಂಗೆ ಡ್ಯಾನ್ಸ್ ಮಾಡ್ತಾವ. ಬಂದ ತಕ್ಷಣ ಕೆಲಸ ಶುರು ಆಯ್ತು ನೋಡಿ. ಇಲ್ಲಲ್ಲ, ಅದೇ ಊಟ ಮಾಡ್ಬಾ ಅಂದರೆ ಎಲ್ಲಿಗೆ ಮಾಡ್ತಾವ. ಮತ್ತು ಊಟ ಕೊಡು, ನಾವು ಊಟ ಮಾಡ್ತೇವಲ್ಲ, ಮತ್ತು ಅವರು ಊಟ ಮಾಡೋದು ಬೇಡ. ಹಿಂಗೆ ಬಂದ ತಕ್ಷಣ ಮಾಡ್ಕೊತ ಕೂತ್ರವ ಗುಬ್ಬಿ. ಅವರೆಲ್ಲ ಊಟಕ್ಕೆ ಬಂದ್ಬಿಟ್ರಿ ನೋಡಿ. ನೋಡಿದ್ರೆ ಅಪ್ಪನ ಕೆಲಸ. ಆ ಕಡೆ ಹಾಂ ಅಲ್ಲೇ ಇಡು, ಮತ್ತು ಮುಂದೆ ತೊಗೊಂಬರ್ತಾವ ಪ್ಲೇಟ. ಈಗ ಎಲ್ಲರಿಗೂ ಊಟಕ್ಕೆ ಕರಿಯಾಕೆ ಹೋಗೈತೆ ನೋಡೋದು. ಅಲ್ಲಿ ಗಿಡದ ಮೇಲೆ ಕೂತ್ ಕಾವು 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 ಮಾಡತ್ತೈತಲ್ಲ, ಅದ ಕಾಣಿಸ್ತಾ ಇದೆ ಏನು ಅಲ್ಲಿ ಆ ಗಿಡದಾಗ. ಅದ ಈಗ ಕರೀತೈತೆ ಎಲ್ಲರಿಗೂ ಊಟಕ್ಕೆ. ಅದ ಬಂದಿತ್ತು ಊಟಕ್ಕೆ. ಬಾ ಊಟ ಮಾಡಿ ಬಾ ನೀನು. ಅಲ್ಲೇನು ಒಗ್ದೈತೇನು ನೋಡು, ಏನೋ ತಂದಿತ್ತು ಬಾಯಿಗೆ ಹಿಡ್ಕೊಂಡು. ಅಲ್ಲಿ ಗಾರ್ಡನ್ದಾಗ ಪೈಪ್ ಥರ ಏನೋ ತಂದಿತ್ತು. ಕಟ್ಗೆ ತೊಗೊಂಬಂದಿತ್ತ? ಇಲ್ಲದಾವು. ಇನ್ನೊಂದು ಐತೆ ಅದ ಯಾವುದೈತಿ? ತಳಗ ಒಂದು ಓಡಾಡೋದು ಕಾಣಿಸಿತ್ತು. ಆರೆಂಜ್ ಸ್ವಲ್ಪ ಹಂಗ ಬ್ಲೂ ಆರೆಂಜ್ ಅದ ಬ್ಲೂ ಆರೆಂಜ್ ಬಂದೈತಿ. ಬ್ಲ್ಯಾಕ್ ಸಣ್ಣ ಸಣ್ಣ ಎಲ್ಲಿ ಕಾಣಿಸ್ವಲ್ವು. ಅವು ಕಾಣಿಸೋದಿಲ್ಲಲ್ಲ, ಕಲರ್ ಸೇಮ್ ಆಗ್ತದೆ ತಳಗಿನ ಮೇಲೆ. ಚಿನ್ನ ಊಟ ಮಾಡಿ ಹೊಂಟ ನೋಡಿ. ಸ್ವಲ್ಪ ಕೆಲಸ ಆಯ್ತಂತ ಅವ್ರದ್ದು ಮಾಡ್ಕೋತಾರಂತ ಹತ್ಕೊಂಡು ಅವ್ರಿಗೆ ಬಾಯ್ ಮಾಡಕ್ಕೆ ಬಂದ. ಬಾಯ್ ಬಾಯ್. ಏನು ಬೇಕ್ರಿ? ಹಾಂ, ನಮ್ಮದು ಊಟ ಆಯಿತು. ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಕೂತ್ಕೊಂಡು. ಎಷ್ಟು ಭಯಂಕರ ಬಿಸಿಲಪ್ಪ, ಏನು ಹೇಳೋದೇನಿಲ್ಲ. ಎಂಥ ಬಿಸಿಲು ಬಂದೈತೇನೋ. ಇಷ್ಟು ಪಾಪ ಚಿನ್ನು ಸ್ವಲ್ಪ ಹೊತ್ತಿಗೆ ಊಟ ಮಾಡ್ಕೊಂಡು ಹೋದರು. ಏನು ಸರಿಯಾಗಿ ಊಟ ಮಾಡಲಿಲ್ಲ, ಏನಿಲ್ಲ. ಬಿಸಿಲು ಭಾಳ ಇದೆ ಅಂತ ಹೇಳಿ ಸ್ವಲ್ಪ ಕೆಲಸ ಅದ, ಬೇಗ ಹೋಗ್ತೇನೆ ಅಂತ. ಅಪ್ಪನೂ ಎಕ್ಸಾಮ್ ತಯಾರಿ ಮಾಡ್ಕೋತಾ ಇದ್ದಾನೆ. ಮತ್ತು ನಮ್ಮದು ಕೆಲಸ ನಡೆದ ನಾನು ಮಾಡ್ಕೋತಾ ಇದ್ದೀನಿ. 5 ಗಂಟೆ ಆಗ್ಲಿಕ್ಕೆ ಬಂತು. ಸ್ವಲ್ಪ ಮಲ್ಕೊಂಡಿದ್ದೆ ನಾನು. ಭಾಳ ಅಂದ್ರೆ ಭಾಳ ಬಿಸಿಲಿದೆಪ್ಪ, ಭಾಳ ಇದಾಗ್ತಾಯಿತ್ತು. ಮತ್ತು ಇವರೆಲ್ಲ ಹೆಂಗೆ ಕೂಗ್ತಾ ಇದ್ದಾರೆ ನೋಡಿದ್ರೆ ನೋಡಿ, ಹಿಂಗೆ ಆವಾಜ್ ಮಾಡ್ತಾ ಇದ್ದಾವ. ಊಟ ಕೊಡ್ಬಾ ಅಂತ ನಂಗೆ ಹೋಗಾತಾವ ಅವಾಗಿಂದ. ಮತ್ತು ಅದಕ್ಕೆ ಅವ್ರ ಸಲುವಾಗಿ ಮತ್ತೆ ಎದ್ದು ಬಂದೆ. ಮತ್ತು ಅವರೇ ನಂಗೆ ಎಬ್ಸಿದ್ರು ನೋಡಿ. ಹಿಂಗೆ ಇರ್ತದೆ ನೋಡಿ, ಹೆಂಗೆ ಟೈಮ್ ಪಾಸ್ ಮಾಡ್ಕೊತಿ ಸಂಗೀತ ಮನ್ಯಾಗ ಅಂತಾರೆ ನಂಗೆ. ನೋಡಿ ನನ್ನ ಟೈಮ್ ಪಾಸ್ ಹೆಂಗದ, ಒಂದಾದ್ಮೇಲೆ ಒಂದು ಕೆಲಸ ಇರ್ತಾವ. ಪಕ್ಷಿಗಳು ಬಂದು ನನಗೆ ಎಬ್ಸೋದಾಗೈತಿ. ಹೇಳು ನಿನ್ನ ಕೆಲಸಗಳು ನೀ ಮಾಡ್ಕೊ ಅಂತೇಳಿ ನನಗೆ ಮೋಟಿವೇಟ್ ಅವರಿಂದನೂ ಸಿಗಾತೈತಿ.
ಇಲ್ಲಿ ನೋಡಿದ್ರ ಕುತ್ಕೊಂಡು ಹಿಂಗೆ ಕೂಗ್ತಾ ಇದೆ, ಊಟ ಹಾಕ್ತೀನಿ ರೀ ಅದಕ್ಕೆ ಮ್ಯಾಲಿಗೆ ರೀ. ಇದು ಏರೋದು ಅಂತ ತೊಗೊಂಬಂದಿದಾರಲ್ಲ ಚಿನ್ನ, ನಂಗೆ ಭಾಳ ಅನುಕೂಲ ಆಗೈತಿ. ಸುಮ್ಮನಿರು, ಊಟ ಹಾಕ್ತಾ ಇದ್ದೀನಿ, ಸುಮ್ಮನಿರು, ಕೊಡ್ತೀನಿ ಒಂದು ನಿಮಿಷ. ಎಷ್ಟಿದು ಕಾವು ಮಾಡ್ತಾ ಇದೀಯಾ? ಎಲ್ಲ ಖಾಲಿ ಮಾಡಿದ್ದೀರಾ ಊಟ? ನೋಡಿ ಎಲ್ಲ ಖಾಲಿ ಮಾಡಿಟ್ಟಿದಾವ. ಪಾಪ ಕೂಗ್ತಾ ಇದ್ದಾವೆ. ಎಷ್ಟು ದೂರ ಪ್ಲೇಟ್ ಇಟ್ಟಾರೋಪ, ಏನಿದು? ನೀರೈತಿ ಇಲ್ಲಿ ಕುಡಿಯೋಕೆ? ಇದೆ ಅಲ್ಲ, ಈ ಊಟ ಐತೆ. ಮತ್ತು ಇಲ್ಲೇ ಕುಂತದ ಇದು ಗುಬ್ಬಿ, ನಂಗೆ ನೋಡಿನೂ ಹೋಗ್ತಾ ಇಲ್ಲ. ಮಾಡು ಊಟ. ನಾ ಏನೂ ಮಾಡಲ್ಲ, ನಿನಗೆ ಊಟ ಕೊಡಕ್ಕೆ ಬಂದಿದ್ದೀನಿ. ನೋಡಿದ್ರೆ ಎಷ್ಟು ಜನ ಇದೆ. ತಿನ್ನು, ತಿನ್ನು ತಿನ್ನು. ನೋಡಿದ್ರಾ, ಅವಾಗಿಂದ ಕೂಗಿ ಕೂಗಿ ನಂಗೆ ಕರೀತಾ ಇತ್ತು, ಬಾ ಊಟ ಕೊಡ್ಬಾ, ಬಾ ಊಟ ಕೊಡ್ಬಾ ಅಂಥೇಳಿ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಊಟ ಇಟ್ಟರು ಯಾರೂ ಬರಲ್ಲ ಅಲ್ಲಿ, ಯಾಕಂದ್ರೆ ಅವ್ರ ಟೈಮಿಂಗ್ ಇರ್ತಾವ, ಆ ಟೈಮ್ದಾಗ ತಿಂತಾವ. ಮತ್ತು ಎಲ್ಲರೂ ತಿಂದು ನಂಗೆ ಕರೀತಾ ಇದ್ದಾರೆ ನೋಡಿ. ನನ್ನ ಖುಷಿ ಎಲ್ಲದ ನೋಡಿ, ನನ್ನ ಖುಷಿ ಎಲ್ಲದ. ನಾನು ನಿಮಗೆ ಹೇಳಿದ್ದೀನಿ, ನನಗೆ ಇಂಥದ ನನ್ನ ಮನಸ್ಸು ನೋಯಿಸೋದಿಲ್ಲ ಇವ್ರು, ಯಾಕಂದ್ರೆ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತಾರೆ. ಅದಕ್ಕೆ ನಾನು ಇವ್ರಿಗೆಲ್ಲ ಪ್ರೀತಿ ಮಾಡೋಕ್ಕೆ ಕಾರಣ ಅಂತಂದರೆ ಏನು, ನನಗೆ ಮೊದಲಿಂದನೂ ಜನ ಅಂದ್ರೆ ಅಷ್ಟು ಅವ್ರಿಗೆ ಹಚ್ಕೊಂಡ್ಮೇಲೆ ಎಷ್ಟು ಮನಸ್ಸು ನೋಯಿಸ್ತಾರಂತ ನಮಗೆ ಗೊತ್ತು. ನಿಮ್ಮ ಜೀವನ ಒಳಗೂ ಆಗಿರ್ಬೇಕು ಅದೆಲ್ಲ. ಸುಮ್ಮನೆ ಅದು ಹೇಳಿ ಮತ್ತು ನಿಮ್ಗೆ ನೋವು ಮಾಡೋದು ಬೇಡ. ಇವರೆಲ್ಲ ನೋಡಿ ಎಲ್ಲ ಊಟ ಕೊಟ್ಟರೆ ಊಟ ಮಾಡ್ತಾರೆ. ನಾ ಮಾತಾಡಿದಷ್ಟು ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ. ಅವ್ರು ನಂಗೆ ಏನು ಮಾತಾಡಲ್ಲ, ಏನಿಲ್ಲ. ಅವ್ರ ಪ್ರೀತಿ, ಅವ್ರ ಅಟ್ಯಾಚ್ಮೆಂಟ್ ಹೆಂಗಿರ್ತದೆ ನೋಡಿ ನಮ್ಮ ಜೊತೆ. ಅಲ್ಲಿ ನೋಡಿ ಹೆಂಗೆ ಮಾಡ್ತಾಯಿದ್ದೆ, ಅದ್ರ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ. ನಿದ್ದೇನು ಅರ್ಧವಟ ಆಯ್ತು ನೋಡಿ ನಂದು. ಕಾಗಿಗಳು ಕೂಗ್ತಾ ಇತ್ತಲ್ಲ, ಎದ್ದು ಬಂದೆ ಸಡನ್ನಾಗಿ. ಮತ್ತೆ ಸ್ವಲ್ಪ ಫೋನ್ ಮಾಡಿ ಚಿನ್ನಗೂ ಹೇಳಿದೆ, ಕೆಲಸ ಇದೆ. ಆಮೇಲೆ ಎಷ್ಟು ದಿನ ಆಯಿತು ಏನು ನಾನ್ ವೆಜ್ ಅಡುಗೆನೂ ಮಾಡಿಲ್ಲ, ಏನಿಲ್ಲ, ಮತ್ತೇನಾದರೂ ಮಾಡೋನು. ಅಪ್ಪನ ಬೆಳಗ್ಗೆನೇ ಹೇಳ್ತಾ ಇದ್ದ, ಅಮ್ಮ ಏನಮ್ಮ ಚೌಳಿಕಾಯಿ ಗೌಡಿಕಾಯಿ ಬದನೆಕಾಯಿ ಚೌಳಿಕಾಯಿ ಗೌಡಿಕಾಯಿ ಅಂತ ಹೇಳ್ದ. ಆಯ್ತಪ್ಪ ಮಾಡೋಣ ಇರು ಅಂತ ಹೇಳಿ ಅವನಿಗೆ ಹೇಳಿದ್ದೆ. ಮತ್ತು ಸ್ವಲ್ಪ ನೋಡೋಣ ಏನಾದರೂ ಇವ್ರಿಗೆ ಹೇಳಿದ್ದೀನಿ ಫೋನ್ ಮಾಡಿ, ಮನೆ ತಂದು ಕೊಡ್ತಾರಂತ. ಇಲ್ಲೇ ಹಿಂಡಲ್ಗ ಒಳಗೆ ಇರ್ತಾರೆ, ನಮ್ಮ ಪರಿಚಯ ಇದ್ದಾರೆ, ಹೇಳಿದ್ರೆ ತಂದು ಕೊಡ್ತಾರೆ. ಆಮೇಲೆ ಈಗ ಬಟ್ಟೆ ಸ್ವಲ್ಪ ಎಲ್ಲ ಮಡಚಿಟ್ಟಿದ್ದಾವೆ, ಅವು ಜಾಗ ಹಚ್ತೀನಿ. ಹೊರಗಡೆ ಬಟ್ಟೆಗಳು ಅದಾವ, ತೊಗೊಂಬರ್ತೀನಿ. ಚಾಯ್ ಮಾಡ್ಕೊಳ್ಳೋದಿದೆ, ಮತ್ತು ಹಾಲು ಕಾಸೋದಿದೆ. ಆಮೇಲೆ ಇವತ್ತು ಕೆಲಸದವ್ರು ಬಂದಿಲ್ಲ, ಹೆಂಗೆ ಅನಿಸ್ತಾ ಇದೆ. ಅವರ ಆರ್ಟಿಸ್ಟ್ ಅವರು ಇಲ್ಲ ಅಂತಲೇ ಭಾಳ ಚಾಯ್ ಚಲೋ ಆಗೈತೆ ಮೇಡಮ್, ಮಸ್ತಾಗೈತಿ ಮಸ್ತಾಗೈತಿ ಅಂತ ಪಾಪ ಕುಡಿತಿದ್ರು. ಒಂಥರ ಆಗ್ತಾಯಿದೆ, ರೂಢಿ ಆಗಿಬಿಟ್ಟದಲ್ಲ. ಹಿಂಗೆ ಆಗ್ತದೆ ನೋಡಿ, ಜನ ಅಂತಂದಮೇಲೆ ಹಚ್ಕೋತೀವಿ, ಅವ್ರು ಬರಲಿಲ್ಲ ಅಂದರೆ ಒಂಥರ ಆಗ್ತದೆ. ಅಟ್ಯಾಚ್ಮೆಂಟೇ ಬೇರೆ ಇರ್ತದೆ. ಅದಕ್ಕೆ ನನಗೆ ಯಾರಿಗೂ ಹಚ್ಕೊಳಕ್ಕೆ ಇಷ್ಟ ಆಗಲ್ಲ. ಹಚ್ಕೊಂಡೆ ಅಂದರೆ ಈ ಪ್ರಾಬ್ಲಮ್ ಅದ ನೋಡಿ. ಆಮೇಲೆ ಮತ್ತು ನನಗೆ ಸ್ವಲ್ಪ ಲಿಸ್ಟ್ ಮಾಡಿದ್ದೀನಿ, ಸಾಮಾನು ಲಿಸ್ಟ್. ಅವರ ನಮ್ಮ ಇಲ್ಲಿ ಶಾಪ್ ಇದೆ ಗಜ್ಜಿಯವ್ರದ್ದು, ಅವರಿಗೆ ಎಲ್ಲ ಲಿಸ್ಟ್ ಪಟ್ ಫೋನ್ ಒಳಗೆ ಹೇಳ್ಬಿಡ್ತೀನಿ, ಅವ್ರು ನಾಳೆ ತಂದು ಕೊಡಲಿ. ಮತ್ತು ಈಗ ಸ್ವಲ್ಪ ಫ್ರೆಶ್ ಆಗಿ ಎಲ್ಲ ಮಾಡ್ಕೊತೀನಿ. ನೀವು ಟೀ ಕುಡೀರಿ, ಯಾರು ಟೀ ಕುಡಿಯೋದಿಲ್ಲ, ಮತ್ತು ನಿಮ್ಗೇನು ಇಷ್ಟ ಆಗ್ತದೆ ತಗೊಳ್ಳಿ. ಮತ್ತು ಆರೋಗ್ಯವಾಗಿರಿ, ಚೆನ್ನಾಗಿರಿ, ಮತ್ತು ಪ್ರೀತಿಯಿಂದಿರಿ, ಖುಷಿಯಿಂದಿರಿ. ನಾನು ಹೇಳೋದು ನಿಮ್ಗೆ ಅದೇ. ಜಗಳ ಅಂತೂ ಮಾಡೋಕ್ಕೆ ಹೋಗಬೇಡಿ. ಏನಿದೆ ಜೀವನ ಒಳಗೆ ಜಗಳ ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದಲ್ಲ. ಏನು ಎಷ್ಟು ಆಗ್ತದೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಜಗಳ ಯಾರಿಗೆ ನೋಡೋಕೆ ಇಷ್ಟ ಆಗ್ತದೆ ಹೇಳಿ ಮನೆ ಒಳಗೆ? ನೀವು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಎಷ್ಟು ಜನ ಆದಮೇಲೆ ಪರಿಣಾಮ ಆಗ್ತದೆ ಗೊತ್ತಾ? ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಆಗ್ತದೆ ಅಷ್ಟು. ಯಾವುದೇ ಏನಿದ್ರು ಸಮಸ್ಯೆಗಳು, ದೊಡ್ಡ ಸಮಸ್ಯೆ ಮಾಡೋಕ್ಕೆ ಹೋಗಬೇಡ್ರಿ. ಇಷ್ಟು ಸಣ್ಣ ಸಾಸಿವೆ ಕಾಳಷ್ಟಿರೋ ಸಮಸ್ಯೆ ಎದ್ದು ದೊಡ್ಡ ನಾವು ಗುಡ್ಡ ಮಾಡಿಬಿಟ್ವಿ ಅಂದರೆ ಹೆಂಗಾಗ್ತದೆ? ಯಾಕಂದರೆ ಇವು ಎಲ್ಲರೂ ನಮ್ಮವರೇ ಇರ್ತಾರೆ. ಅವ್ರ ಜೊತೆ ಜಗಳ ಮಾಡಿ ನಾವು ಏನು ಮಾಡಿ ಸಾಧನೆ ಮಾಡ್ತೀವಿ ಹೇಳಿ ನೋಡೋಣ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆ ರೀತಿ ಎಲ್ಲ ಮಾಡೋದು ಬೇಡ. ಸಂಬಂಧಗಳನ್ನ ಗಟ್ಟಿ ಇಡೋಣ, ಎಷ್ಟು ಆಗ್ತದೆ ಅಷ್ಟು ಪ್ರೀತಿಯಿಂದ ಇರೋಣ. ಸುಮ್ಮನೆ ಯಾವುದಕ್ಕೂ ಒಂದು ವಿಷಯಕ್ಕೆ ದೊಡ್ಡ ಹಾಗೆ ರಾಗ ಹೇಳ್ಕೋತ ಆ ವಿಷಯ ದೊಡ್ಡದು ಮಾಡೋದು ಬೇಡ. ಎಲ್ಲ ಇದು ಮಾಡ್ಕೊಂಡು ಹೋಗೋಣ. ನಾನು ಹೇಳೋ ನಂದು ವಿಡಿಯೋ ಉದ್ದೇಶನೇ ಆದದ. ಯಾಕಂದ್ರೆ ನನಗೆ ಮೊದಲು ಜಗಳ ಮಾಡೋರು, ಜಗಳ ಅದೆಲ್ಲ ನಂಗೆ ನೋಡೋಕ್ಕಂತೂ ನನಗೆ ಮೊದಲೇ ಇಷ್ಟ ಆಗಲ್ಲ. ಮತ್ತು ಆ ಜಾಗ ಒಳಗಂತೂ ನನಗೆ ಅಲ್ಲಿ ಇದ್ದೆ ಅಂದ್ರೆ ನನಗೆ ಒಂಥರನ ಆಗ್ತದೆ. ನಮ್ಮ ಮನೆ ಒಳಗೆ ನಾವು, ನಮ್ಮ ಮನೆಯವರು, ನಾನು, ನಮ್ಮ ಮನೆಯವರು, ಮಕ್ಕಳು, ಆ ಥರ ಏನು ಜಗಳದ ನಾವು ಅದು ಒಂದು ನಮ್ಮ ಒಳಗೆ ಇದ್ರೋಗಿಲ್ಲ ಅನ್ನೋದ್ಲೆ ನನಗೆ ಖುಷಿ ಅದ. ಯಾಕಂದ್ರೆ ನನಗೆ ಅದು ಜಗಳ ಅಂದ್ರೆ ನನಗಂತೂ ಆಗಲ್ಲ ನೋಡಿ. ನನಗೆ ಒಂಥರನ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಜಗಳ. ಯಾರ್ಯಾರು ಮಾಡಿದ್ದು ನನಗೆ ನೋಡಂತಲೇನು. ನಮ್ಮ ಮಕ್ಕಳಂತೂ ಮೊದಲೇ, ನಮ್ಮ ಮಕ್ಕಳಿಗಂತೂ ಅದೆಲ್ಲ ಇಷ್ಟನೇ ಇಲ್ಲ. ಜಗಳ ಮಾಡೋಕ್ಕೂ ಬರಲ್ಲ ಅವರಿಗೆ. ಸುಮ್ಮನೆ ಮಾತಾಡೋದು, ಅದು ಇದು ಮಾಡೋದು ನಾವು ಅಷ್ಟು ಮಾಡ್ತೀವಿ ಹೊರ್ತು ದೊಡ್ಡ ಯಾವುದೋ ವಿಷಯ ಒಂದು ಚಿಕ್ಕದಿದ್ದು ನಾವು ದೊಡ್ಡ ಬೆಟ್ಟ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಸಂಬಂಧನ ಎಲ್ಲೂ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಹೋದರೂ ಈ ಸಂಬಂಧ ಯಾವಾಗಲೂ ಮತ್ತೆ ಕೂಡಬೇಕು, ಮತ್ತೆಲ್ಲ ಒಂದಾಗಬೇಕು, ಮತ್ತೆ ಇರ್ತದೆ, ಮತ್ತೆ ಮಾತಾಡಬೇಕು. ಅತ್ತೆ ಸೊಸೆ ಜಗಳ ಮಾಡಿದ್ರೆ ಮತ್ತೆ ನಾಳೆ ಸೊಸೆ ಮಾತಾಡಬೇಕು, ಮತ್ತು ಅತ್ತೆ ಮಾತಾಡಬೇಕು. ಮನೆ ಒಳಗೆ
ಎಲ್ಲ ಅಮ್ಮ ಮಗಳು ಜಗಳ ಮಾಡಿದ್ರ ಅಂದ್ರೆ ಮತ್ತೆ ಅಮ್ಮ ಮಗಳು ನಾಳೆ ಮತ್ತೆ ಮಾತಾಡ್ಬೇಕಾಗ್ತದ ಒಳಗೆ ಸುಮ್ಮನೆ ವಿಷಯಗಳೆಲ್ಲ ಇದು ಮಾಡ್ಕೊಳ್ಳೋಕ್ಕಿಂತಲೂ ಅದೆಲ್ಲ ಜಗಳ ಮಾಡೋದನ್ನ ಬೇಡ ಅಂತೇಳಿ ನಾನು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೇ ಜಗಳ ಮಾಡಕ್ಕೆ ಹೋಗಬೇಡಿ. ಎಷ್ಟೊಂದೆಲ್ಲ ಇರ್ತದ ಕೆಲಸ ಮಾಡ್ಲಿಕ್ಕೆ ನಮಗೆ ಆ ಎಲ್ಲ ಕೆಲಸ ಮಾಡ್ಕೊಂಡು ಇರೋಣ ರೀ. ಯಾಕೆ ಬೇಕಾಗದ ನಮಗೆ ಅದೆಲ್ಲ ಜೀವನ ಆದ ಜಗಳ ಮಾಡುವಂಥದ್ದು ನಮ್ದು ಏನೂ ಇರಲ್ಲ ಮನೆಯೊಳಗೆ. ಸುಮ್ಮನೆ ನಾವೇ ಅದು ಇದು ಮಾಡ್ಕೋತೀವಿ. ಯಾಕಂದ್ರೆ ನಮಗೆ ಮಾಡಕ್ಕೆ ಕೆಲಸ ಇತ್ತಂದರೆ ಅದು ನಮ್ಗೆ ಜಗಳ ಅದಂದ್ರೆ ಯೋಚನೆನೇ ನಮ್ಗೆ ಬರಲ್ಲ. ನಮಗೇನು ಇರಲಿ ಬಿಡು ಅಂದಿದಾರಲ್ಲ, ಇರಲಿ ಬಿಡು ನಮ್ಮ ಕೆಲಸ ಇದೆಲ್ಲ ನಾವು ಮಾಡ್ಕೊಳ್ಳೋಣ, ಏನೋ ಅಂದಿದ್ದಾರೆ ಬಿಡು ಅಂತ ಅಂದ್ಕೊಂಡು ನಾವು ಇದು ಮಾಡ್ಕೋತೀವಿ. ಜಗಳಕ್ಕೆ ನಿಂತೀವಿ ಅಂದರೆ ಏನು ಹೇಳೋದನ್ನೇ ಇಲ್ಲ. ಅದಕ್ಕೆ ಜಗಳ ಅನ್ಕೋತ ಜಗಳದ ಇಷ್ಟೊಂದು ವಿಷಯಗಳು ಬಂತು ನೋಡಿ. ಮತ್ತು ಕೆಲಸ ಮುಗಿಸ್ಕೋತೀನಿ, ಯಾಕಂದ್ರೆ ಭಾಳಷ್ಟು ಕೆಲಸಗಳು ಅದಾವ, ಮುಗಿಯಲ್ಲ. ಟೈಮ್ ಆಗೈತಿ, ಈಗ 5 ಗಂಟೆ ಆಗದ. ಚಿನ್ನೂ ಬರ್ತಾರೆ, ಟಯರ್ಡಾಗಿ ಬಂದಿರ್ತಾರೆ ಪಾಪ. ಮಧ್ಯಾಹ್ನ ಮಲ್ಕೊಳ್ಳಲ್ಲ, ಏನಿಲ್ಲ, ಸುಸ್ತಾಗಿರ್ತೈತೆ ಅವರಿಗೆ. ನೋಡಿದ್ರೆ ನನ್ನ ಸಲುವಾಗಿ ಯಾವ ರೀತಿ ಜೋಕಾಲಿ ತೊಗೊಂಡು ಬಂದ, ಜೋಕಾಲಿ ಯಾವ ರೀತಿ ಇಟ್ಟಿದ್ದಾರೆ, ಎಷ್ಟು ಖುಷಿ ಅವರಿಗೆ. ಒಂದು ಪರಿವಾರ ಅಂದ್ರೆ ತನ್ನ ಎಲ್ಲರ ಸಲುವಾಗಿ ಎಷ್ಟು ಮಾಡ್ತಾರೆ, ತನ್ನ ಮಕ್ಕಳ ಸಲುವಾಗಿ, ತನ್ನ ಹೆಂಡತಿ ಸಲುವಾಗಿ ಎಷ್ಟು ಮಾಡ್ಬೋದು ಹೇಳಿ ನೋಡೋಣ. ನಿಮಗೂ ಅದೇ ಹೇಳೋದು ನಾನು. ಎಷ್ಟಾಗ್ತದೆ ನಿಮ್ಮ ಕೈಯಿಂದ. ನಿಮ್ಮ ಮನೆಯೊಳಗೆ ಇರ್ತಾರಲ್ಲ, ಪ್ರೀತಿಯಿಂದ ಇಡ್ರಿ, ಅವರಿಗೆ ಪ್ರೀತಿಯಿಂದ ನೋಡ್ಕೊಳ್ರಿ. ಏನೋ ಒಂದು ಬೇಜಾರದಿಂದ ನಿಮ್ಗೆ ಅಂದರೂ ಸಹಿತ ಆ ವಿಷಯ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ಅಟ್ಯಾಚ್ಮೆಂಟ್ ಇರ್ತದಲ್ಲ, ಭಾಳ ಸ್ಪೆಷಲ್ ಅಟ್ಯಾಚ್ಮೆಂಟ್ ಇರ್ತದ. ನನಗೆ ಒಂದು ಸ್ವಲ್ಪ ದಿನದ ಹಿಂದೆ ಒಬ್ರು ಅಂದರು, ಅಯ್ಯೋ ನಾವು ಎಲ್ಲ ನಿಮ್ಮಂಗೆ ಇದ್ವಿ ರೀ, ಈಗ ನಮ್ದು ಹಂಗಿಲ್ಲ, ನಾವು ಬೇರೆನಾಗ್ಬಿಟ್ಟಿದ್ದೀವಿ, ಈಗ ನಮ್ಮಲ್ಲಿ ಆ ಥರ ಉಳ್ದೇ ಇಲ್ಲ ಅಂತ. ಅವಾಗ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಅವ್ರು ಹಂಗೆ ಅಂದಮೇಲೆ. ಹಾಗೆಲ್ಲ ಇರಲ್ಲ. ಇವಾಗ ನಿಜವಾಗ್ಲೂ ಪ್ರೀತಿ ಇವಾಗೇ ಇರ್ತದೆ. ಮೊದಲ ಪ್ರೀತಿ ಇರ್ತದಲ್ಲ, ಹುಡುಗಾಟಿಕೆ, ಅದು ಪ್ರೀತಿ ಅಲ್ಲ. ಹುಡುಗರು ದೊಡ್ಡವ್ರು ಮಾಡೋದು ಮತ್ತು ಮಾತಾಡೋದು, ಆಮೇಲೆ ಒಬ್ರಿಗೊಬ್ರು ವಾದ ಮಾಡ್ಕೊಳ್ಳೋದು, ಅದು ಬೇರೆ ಹುಡುಗಾಟಿಕೆ. ಅದು ಈಗ ನಿಜವಾಗ್ಲೂ ರಿಯಲ್ ಪ್ರೀತಿ ಇರ್ತದಲ್ಲ, ಗಟ್ಟಿ ಬಂಧನ ಇರ್ತದಲ್ಲ, ಯಾರ ಕೈಯಿಂದನೂ ಅದು ಬಿಡ್ಸೋಕ್ಕಾಗಲ್ಲ. ನಿಮ್ಮ ಕೈ ಒಳಗೆ ಇದೆ ಅದು. ಮತ್ತು ನಿಮ್ಗೆ ಅದು ಮತ್ತೆ ನೀವು ವಾಪಸ್ ಪಡಿತೀರಿ, ನಿಮ್ಗೆ ಸಿಗ್ತದದ. ಆ ರೀತಿ ನೀವು ಮಾಡ್ಕೊಳಕ್ಕೆ ನಿಮ್ಮ ಕೈಯಿಂದ ಸಾಧ್ಯ ಅದ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಅದು ಅವಾಗ ಇತ್ತು ಈಗಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡಿ. ಆಗ್ತದನ, ಯಾಕಂದ್ರೆ ನಿಮ್ಮಿಂದ ಯಾವುದೂ ಸಾಧ್ಯ ಇಲ್ಲ ಅಂತ ಇಲ್ಲ. ಒಂದು ಮನೆ ಒಳಗೆ ಯಾರಾದರೂ ಒಬ್ರು ಸೋಲ್ಲೇಬೇಕು. ಯಾರಾದರೂ ಒಬ್ರು ಸೋತ ಮೇಲೇನ ಗೆಲ್ತೀವಿ ನಾವು. ಅದಕ್ಕೆ ಅವರಿಗೆ ಮನೆಯವ್ರಿಗೆ ಸಿಟ್ಟು ಬಂದಾಗ ನಾವು ಸುಮ್ಮನಿರೋದು, ನಮಗೆ ಸಿಟ್ಟು ಬಂದಾಗ ಮನೆಯವ್ರು ಸುಮ್ಮನಿರ್ತಾರೆ. ನಾವು ಇಬ್ರು ಗಂಡ ಹೆಂಡತಿ ಸಿಟ್ಟು ಮಾಡ್ಕೊಂಡಾಗ ಮಕ್ಕಳು ಸುಮ್ಮನಿರ್ತಾರೆ. ಇದೇ ಪ್ರೀತಿ ಅಲ್ಲ. ಈ ಸಂಬಂಧ ಅಟ್ಯಾಚ್ಮೆಂಟ್ ಅಂದರೆ ಇದೆ ಅಲ್ಲ. ಸಾಕು, ಮಾಡ್ತೀನಿ, ಮುಗಿಸ್ತೀನಿ. ಈಗ ಹೋಗೋಣ ಕೆಲ್ಸಕ್ಕೆ. ಹತ್ತೋಣ. ಇದ್ರೆ ಎಲ್ಲ ಬಟ್ಟೆಗಳು ಹೊರಗಿದಾವ, ತೆಗೆದಿಟ್ಟು ಒಂದು ಚೆನ್ನಾಗಿರ್ತದೆ. ಪಾಪ ಎಲ್ಲ ಚಿನ್ನು ಬಂದು ತಕ್ಕೋದು ಕೊಡ್ತಾರೆ. ಅದ್ರ ಸಲುವಾಗಿ ನಾನು ಪಟ್ಟು ತೆಗೆದಿಟ್ಬಿಡ್ತೀನಿ, ಮಡ್ಚಿಡಾಗಿ ಬರ್ತದೆ. ಎಷ್ಟೊಂದು ಮಡ್ಚಿಟ್ಟಿದ್ದು ಬಟ್ಟೆ ಅದಾವ, ಅವೆಲ್ಲ ಇಡ್ತೀನಿ, ಈ ಜಾಗ ಹಚ್ತೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಮಡ್ಚು ಬಟ್ಟೆ ಅದಾವ, ಇವು ಸ್ವಲ್ಪ ಮಡ್ಚಿಬಿಡ್ತೀನಿ. ಶಾಂಭವಿ ಹೇಳಿದಾಳೆ, ನಂದೇನು ರೂಮ್ ಸ್ಟೋರ್ ರೂಮ್ ಮಾಡಿಟ್ಟಿದ್ದೀರಾ ಅಮ್ಮ, ಎಲ್ಲ ನೋಡಿದ್ರೆ ಇಲ್ಲಿ ತಂತಂದು ಒಗಿತೀರಾ ಅಂತ ಬೈತಾಳ. ಅದಕ್ಕೆ ಅವಳು ಬರೋಕ್ಕಿಂತ ಮೊದಲನೇ ತೆಗೆದಿರ್ಬೇಕು ನೋಡಿ. ಪಟ್ ಅದಕ್ಕೆ ತೆಗೆದಿಟ್ಬಿಡ್ತೀನಿ. ಸ್ಕೂಟಿ ತೊಗೊಂಡು ಇವತ್ತು ಅವಳು ಬರ್ತಾ ಅನಿಸ್ತೈತೆ ಬೇಗ. ನೋಡಿ ಎಲ್ಲ ಸ್ಪೆಷಲ್ ಮಾಡೋಕ್ಕಿಟ್ಟಿದ್ದೀನಿ ಇಲ್ಲೆಲ್ಲ. ಮತ್ತು ಚಿಕನ್ 65 ಸ್ವಲ್ಪ ಮಾಡಿಕೊಡೋಣ ಅಂತ ಸರ್ಪ್ರೈಸ್ ಇದೆ. ನನಗೆ ಚಿನ್ನು ಸರ್ಪ್ರೈಸ್ ಮಾಡ್ತಾರೆ, ಹುಡುಗರು ಸರ್ಪ್ರೈಸ್ ಮಾಡ್ತಾರೆ. ಅವ್ರಿಗೆ ನಾ ಯಾಕ್ರಿ ಸರ್ಪ್ರೈಸ್ ಮಾಡಬಾರ್ದು. ಸ್ವಲ್ಪ ಪಾತ್ರೆಗಳು ಅದಾವ, ಇನ್ನು ಸ್ವಲ್ಪ ಹಚ್ಕೊಳ್ಳೋದಿದೆ. ಪೂರಿ ಆಗದ ನೋಡಿ. ಈಗ ನೋಡೋ ತನಕ ಟೈಮ್ ಆಗೇ ಬಿಟ್ಟು ನೋಡಿ. ಅವರು ಲಿಸ್ಟ್ ಗಜ್ಜೂರಿಗೆ ಫೋನ್ ಮಾಡಿದ್ದೆ. ಅವರಂದರು ಹೊರಗಡೆ ಇದ್ದೀನಿ, ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ ಅಂತಂದರು. ಓಕೆ ಅಂತಂದೆ. ಮತ್ತು ಎಲ್ಲ ಮಟನು ಚಿಕನ್ನು ಎಲ್ಲ ಬಾಯ್ಲ್ ಮಾಡೋಕ್ಕಿಟ್ಟೆ. 65 ರೆಡಿ ಮಾಡಿಕೊಂಡೆ, ಚಾಯ್ ಮಾಡಿ ಕುಡಿದೆ, ಫ್ರೆಶ್ ಆದೆ. ಬಟ್ಟೆ ಇಡೋದದ. ಈಗ ಬಟ್ಟೆ ಮಡಚಿರ್ತೀನಿ. ಮತ್ತು ಒಳ್ಳೆ ಹೆಂಡತಿ ಅನ್ಸ್ಕೊಳ್ಳೋದು, ಒಳ್ಳೆಯ ಅಮ್ಮ ಅನ್ಸ್ಕೊಳ್ಳೋದು ಅದೇನು ಈಸಿ ಅದನ್ನು. ಹಿಂಗೆ ಇರ್ತದೆ, ಅಟ್ಯಾಚ್ಮೆಂಟ್ ಇರ್ತದೆ, ಪ್ರೀತಿ ಇರ್ತದಲ್ಲ, ಅದು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಇರ್ತದೆ. ನನಗಂತೂ ನನ್ನ ಮಕ್ಕಳು, ನನ್ನ ಮನೆ, ನನ್ನ ಸಂಸಾರ ಅದೇ. ನನ್ನ ಮೊದಲಿಂದನೂ ನನ್ನ ಹೇಳಿದ್ದೀನಿ ನಾನು, ಗಟ್ಟಿ ಬಂಧನ ಅಂತ ಹೇಳಿ. ಈಗ ಅಪ್ಪು ಯಾವ ರೀತಿ ಮಾಡ್ತಾನೆ ನೋಡಿ ಎಲ್ಲ. ಅಮ್ಮ ಎಷ್ಟೊಂದು ವೆರೈಟಿ ಮಾಡಿದಿ ಅಮ್ಮ, ಏನೇನು ಮಾಡಿದ, ಅದಾಯಿತು ಇದಾಯಿತು. ಅವಳು ಬಂದಮೇಲೆ ಎಲ್ಲ ಮಾಡಿಕೊಟ್ಟೆ. ಸುಕ್ಕ, ಅದು ಚಿಕನ್ ಸುಕ್ಕ ಮಾಡಿದ್ರೆ ಅವ್ಳು ಮಟನ್ ತಿನ್ನಲ್ಲ. ಚಿಕನ್ ಸುಕ್ಕ ಅದು ಮಾಡಿಕೊಟ್ಟೆ ಅಂದರೆ ಇಷ್ಟಪಟ್ಟು ತಿಂತಾಳೆ. ಬಂದಮೇಲೆ ಹೊಟ್ಟೆ ತುಂಬ ಊಟ ಸಲುವಾಗಿನೇ ಮನೆ ಒಳಗೆ ಕಿರಿಕಿರಿ. ಅಮ್ಮ ಏನು ಮಾಡಿ ಇವತ್ತು ಸರಿಯಾಗಿಲ್ಲ ಅಂದರೆ ಕಿರಿಕಿರಿ ಮಾಡ್ಕೊತ ಕೊಡ್ತಾಳೆ. ಅದಕ್ಕೆ ಸ್ವಲ್ಪ ಅವಳ ಸಲುವಾಗಿ ಚಿಕನ್ ತರಿಸಿದ್ದೀನಿ. ಚಿನ್ನು ಸಲುವಾಗಿ ಮಟನ್. ಅಪ್ಪುಗೂ ಮಟನ್ ಇಷ್ಟ ಆಗ್ತದೆ. ನನಗೇನು ಚಿಕನ್ನು ಮಟನ್ನು ಎಲ್ಲನೂ ತಿಂತೀನಿ ನಾನು. ಅದು ಸೊಪ್ಪು ತಿಂತೀನಿ, ಇದು ಸೊಪ್ಪು ತಿಂತೀನಿ, 65 ತಿಂತೀನಿ. ಏನಿಲ್ಲ, ಮತ್ತೆ ಮಾಡೋಣ ಈಗ. ಆಮೇಲೆ ಈಗ ಇರೋವಂಥ ಕೆಲಸಗಳು ಮುಗಿಸ್ಕೊತೀನಿ. ಮತ್ತು ನಿಮ್ಮ ಜೊತೆ
ಎಷ್ಟು ಮಾತಾಡಿದ್ರು ಮುಗಿಯಲ್ಲ. ಎಷ್ಟೆಲ್ಲ ಹೊಗಳ್ತೀರ ಹೊರಗೆ. ನನಗೆಲ್ಲರೂ ನಿಮ್ಮ ಮೊಬೈಲ್ ಒಳಗೆ ನೋಡಿರ್ತೀರಂತ, ಮೇಡಮ್ ನಾವು ನೋಡಿದ್ದೀವಿ, ಎಷ್ಟು ಚೆನ್ನಾಗೆಲ್ಲ ನೀವು ಮಾಡ್ತೀರಾ ಅಂತ ಹೇಳಿ ನೀವು ಅಂತ ಇರ್ತೀರ. ಅವಾಗ ಕೇಳೋ ಖುಷಿ ಇರ್ತದಲ್ಲ, ಅದು ಭಾಳ ಸ್ಪೆಷಲ್ ಇರ್ತದೆ. ಭಾಳ ಪ್ರೀತಿನ ಮನಸ್ಸಲ್ಲೇ ನೀವು ಹೇಳ್ತಿರ್ತೀರಲ್ಲ, ಭಾಳ ನಮ್ಗೆ ಆ ಮನಸ್ಸಿನಿಂದ ಹೇಳ್ತದಲ್ಲ, ನಮ್ಗೆ ಹಾರ್ಟಿಗೆ ಟಚ್ ಆಗ್ತದೆ ನೋಡಿ ನಿಮ್ಮ ಮಾತುಗಳು. ಅಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಾ. ಎಲ್ಲೋ ಏನು ಸಂಗೀತ ನೀನು ಫೋನ್ ಅಂದರೆ ಯೂಸ್ ಮಾಡದೇ ಇರೋಳು, ಫೋನ್ ಹಿಡಿದವಳು, ನೀನು ಒಂದು ಲಾಗರ್ ಆಗಿದೆಯಾ ಅಂತಂದ್ರೆ ನಿಜವಾಗ್ಲೂ ನಿನ್ನ ಮಕ್ಕಳು ನಿಮ್ಮ ಮನೆಯವ್ರ ಏನು ಕಮ್ಮಿ ಏನು ನಿನಗೆ? ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ, ನಿನಗೂ ಒಂದು ಜಾಬ್ ಅಂತ ಮಾಡಿಕೊಟ್ಟಿದ್ದಾರೆ. ಮಾಡು ಮಾಡು, ನಾವೆಲ್ಲ ಇದ್ದೀವಿ ಅಂತ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಸಪೋರ್ಟ್ನ ನನಗೆ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದೆ. ನಿಮ್ಮ ಪ್ರೀತಿಯಿಂದ ನನ್ನ ಜೊತೆ ಮಾತಾಡಿದ ಮಾತುಗಳನ್ನು ನನಗೆ ಅವೋ ಬಹುಮಾನಗಳಾಗ್ಯಾವು. ಅದೆಲ್ಲ ಆ ಮಾತುಗಳದಿಂದ ನಾನು ಇನ್ನೂ ಮುಂದೆ ಹೋಗ್ತಾ ಇದ್ದೀನಿ, ಮತ್ತು ಹಾಗೆ ಮುಂದೆ ಹೋಗ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗಿರ್ತದೆ. ಕೆಲಸ ಮುಗಿಸ್ಕೊತೀನಿ ಈಗ. ನೋಡಿ ಹೇಳಿದ್ದೆ ಅಲ್ಲ, ನಾನು ಶಾಂಭವಿ ಬರೋಕ್ಕಿಂತ ಮೊದಲು ತೆಗೆದಿರ್ತೀನಿ ಅಂತ. ಅವಳು ಬರೋ ಟೈಮ್ ಆಗೈತಿ ಈಗ. ಪಟ್ ಅವಳು ಬರೋಕ್ಕಿಂತ ಮೊದಲು ತೆಗೆದಿರ್ತೀನಿ. ಅವಳಿಗೂ ಖುಷಿ ಆಗ್ತದಲ್ಲ. ನೋಡಿದ್ರ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ, ಗಿಡಗಳು ಎಷ್ಟು ಚೆಂದ ಮಾಡ್ಕೊಂಡಿದ್ದಾಳೆ. ಇಲ್ಲಿ ತನಗೆ ಬೇಕಂತ ತರಿಸಿದಾಳೆ. ಇವೆಲ್ಲ ನಾವು ಹೋದಾಗ ತಗೊಂಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ನಮ್ಮ ಖುಷಿ ಇಲ್ಲಿ ಅದ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತೀರಾ? ಇಲ್ಲಿ ನೋಡಿ ಕೆಲಸ. ಇಷ್ಟು ಟೈಮ್ದೊಳಗೆ ಅವಳು ಶಾಂಭವಿ ಬರೋ ಟೈಮ್ದಾಗ ಇಲ್ಲೇನು ಬಂದು ಕೂತೈತೆ ನೋಡಿ. ನನಗೆ ಹೋಗಕ್ಕೆ ಆ ಕಡೆ ದಾರಿನೇ ಇಲ್ಲ. ಯಾವ ಕಡೆಯಿಂದ ಹೋಗಲಿ ನಾನು? ಏನು ಮಾಡಲಿ ಹೇಳಿ ಈಗ? ಇದು ಸಣ್ಣ ನಿನ್ನೆ ಸ್ವಲ್ಪ ಔಷಧಿ ಹೊಡೆದಿದ್ದಾರೆ, ಇದಕ್ಕೆ ಸಾಫ್ಟ್ ಮೆತ್ತಗಾಗೈತಿದೆ. ಮತ್ತು ಹೋಗಕ್ಕೆ ನನಗೆ ದಾರಿನ ಕೊಡುವಾತು. ಯಾವ ಕಡೆಯಿಂದ ಹೋಗಲಿ ನನಗೆ ಗೊತ್ತಾಗತ್ತೆ ಈಗ. ನೋಡೋಣ ಈಗ ಹೆಂಗೆ ದಾಟೋದು ಗೊತ್ತಾಗತ್ತೆ ನನಗೆ. ಅಲ್ಲಿ ಅಂತಂದ್ರೆ ಏನಪ್ಪ ದೇವ್ರೇ, ಭಾಳ ದೊಡ್ಡ ಗೋಳಿ ಇದೆಯಪ್ಪ. ಹೆಂಗೆ ದಾಟೋದು ಈಗ ಇದಕ್ಕೆ? ಬಂದೆಪ್ಪ, ಪಾರಾಗಿ ಬಂದೆ. ಮೋಸ್ಟ್ಲಿ ಇದು ಸುಂದಾಗೈತಿ. ಇದಕ್ಕೆ ಸ್ವಲ್ಪ ಔಷಧಿ ಇನ್ನೂ ಸ್ವಲ್ಪ ಹೊಡೆದ ನಾನೇ ಅನ್ಸತೈತಿ ಅಲ್ಲಿಗೆ. ಈಗ ನೋಡಿ, ನಾನು ಅದು ಮಗಳ ಸಲುವಾಗಿ ಅಲ್ಲಿಗೆ ಔಷಧಿ ಹೊಡೆದ ಅಲ್ಲಿಗೆ ತೆಗೆದು ಹೋಗೋ ಪರಿಸ್ಥಿತಿ ಬಂದದ. ಯಾವ ತಾಯಿನೂ ಹಿಂಗೆ ಎಲ್ಲ ತನ್ನ ಮಕ್ಕಳ ಸಲುವಾಗಿ ಭಾಳ ಅಂದ್ರೆ ಭಾಳ ತ್ಯಾಗ ಮಾಡ್ತಾಳೆ. ಅದು ನಿಜಾನ ಅದ. ಮಕ್ಕಳು ಹಂಗೆ ಅವ್ರ ತಾಯಿ ಸಲುವಾಗಿ ಭಾಳಷ್ಟು ತ್ಯಾಗ ಮಾಡ್ತಾರೆ. ಇಲ್ಲಿ ನೋಡಿ ಏನು ಮಾಡೋಕತ್ತೆ, ಚಿನ್ನೂ ಬೇರೆ ಇಲ್ಲ. ತೆಗೆದು ಒಗಿಬೇಕಂದ್ರೆ ಇವಳು ಶಾಮಣ್ಣ ಬರೋ ಟೈಮ್ ಆಗೈತಿ. ಅಷ್ಟೋ ತನಕ ಅಲ್ಲಿ ಬಂದು ಇಲ್ಲಿ ಬಿದ್ದೈತಿ. ಕಸಬರ್ಗಿಲಿ ತೆಗೆದು ಹೋಗಿಲ್ಲ ಹೊರಗಡೆ. ಅದಕ್ಕೆ ನೀವು ಅಲ್ಲೇ ನಿಂತ್ಬಿಡಿ, ನೀವು ಅಲ್ಲೇ ನಿಂತ್ಬಿಡಿ, ಬರಕ್ಕೆ ಹೋಗ್ಬೇಡಿ. ಚಿನ್ನು, ಎಲ್ಲಿ ಹೋಗ್ತಾ ಇದ್ದೀರಾ? ಯಾರ ಮನೆಗೆ ಹೋಗ್ತಾ ಇದ್ದೀರಾ? ಯಾರು ತಗೋತಾರೆ ನಿಮ್ಗೆ? ಹಾ, ಅಲ್ಲಿ ಹಾಸ್ಪಿಟಲ್ ಐತೆ, ಅಲ್ಲಿ ಹೋಗ್ತಾ ಇದ್ದೀರಿ? ಯಾಕೆ ಚಿನ್ನು, ನಿಮ್ದೇ ಮನೆ ಇದೆ, ಬನ್ನಿ ಒಳಗಡೆ. ರೀ, ಮನೆ ತುಂಬ ಹಲ್ಲಿಗಳು ಬಂದವು. ಮಿಕ್ಸರ್ ಕೆಲಸ ನಡೆದ, ಮಿಕ್ಸರ್ ಮಾಡ್ತಾ ಇದ್ದೀನಿ. ಮಿಕ್ಸರು ಹಾಳಾಗೈತೆ ನೋಡಿ ನಮ್ದು. ಸರಿಯಾಗಿ ಸಣ್ಣ ಆಗ್ತಾ ಇದೆ. ಎಲ್ಲ ಯಾವ ಕಂಪ್ನಿ ಮಿಕ್ಸರ್ ತೊಗೊಳೋದು ನೀವು ನನಗೆ ಕಮೆಂಟ್ ಮಾಡಿರಿ, ನಂಗೆ ಗೊತ್ತಿಲ್ಲ. ನಾವು ಇದು ಯಾವುದೋ ಒಂದು ಇದು ಕಂಪ್ನಿ ತೊಗೊಂಡಿದ್ವಿ. ಇದು ಸ್ವಲ್ಪ ಚೆನ್ನಾಗಿ ಬಂದದ, ಇದು ಯೂಸ್ ಮಾಡಿದ್ದೀವಿ. ಆದರೂ ಇದಕ್ಕಿಂತ ಚೆನ್ನಾಗಿರೋದು ಹೇಳಿ. ಮತ್ತು ಕನ್ಚು ಬಂದ ನೋಡಿ ಇವನು ಹೀರೋ. ಈ ಕಡೆ ಬಾ, ಈ ಕಡೆ ಮುಖ ಮಾಡಿ. ಮತ್ತೆಲ್ಲ ನಿಂಗೆ ಇಷ್ಟ ಆಗೋ ಅಡಿಗೆ ಐತೆ ಮನ್ಯಾಗ ಎಲ್ಲ. ಏನೇನು ಹೇಳಿ ನೋಡೋಣ. ಮತ್ತೆ ಸ್ವಲ್ಪ ಜೋರಾಗಿ ಹೇಳು, ಕೇಳಿಸ್ಲಿಲ್ಲ. ನಾ ಅಭಿಮಾನಿ ದೇವರುಗಳಿಗೆ. ಹಾ, ಮತ್ತೆ 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 ಮತ್ತೊಂದೈತಿ. ಹೇಳಿ ಪಟ್ನ, ಇನ್ನೂ ಭಾಳ ಐಟಮ್ಸ್ ಅದಾವ. ಹೇಳಿ, ಇಲ್ಲಿ ಹೇಳಿ ಹೇಳು. ಇನ್ನೊಂದು ಹೇಳು ಐಟಮ್ಸ್. ಏನ ಇಲ್ಲ, ಮತ್ತೊಂದು ಚಾನ್ಸ್. 5 ಚಾನ್ಸ್ ಅದ. ಹಾ, ಕರೆಕ್ಟ್. ಮತ್ತೊಂದು ಚಾನ್ಸ್ ಐತಿ, ಇನ್ನೊಂದು ಚಾನ್ಸ್ ಐತಿ ಮತ್ತೊಂದು.
ಮತ್ತೇನು ಹೇಳು. ಹಾಂ, ಎಲ್ಲ ಬಂಪರ್ ಲಾಟ್ರಿ ಹೊಡೆದ ಬಿಟ್ಟೈತಿ ನಮಗೆ ಎಕ್ದಮ್ ಈಗ. ಇಲ್ಲ ಮತ್ತೊಂದು ಅಪ್ಪ ಇಷ್ಟ ಆಗ್ತದೆ ಅದು. ಅಲ್ಲ, ಅಪ್ಪ ಇಷ್ಟ ಆಗಲ್ಲ ಹೊಟ್ಟೆಗಿಂದ. ಇಲ್ಲ ಇಲ್ಲ, ಅದು ಅಲ್ಲ. ನಾನು ಸ್ವಲ್ಪ ಹತ್ರ ಬಂದು ಹೇಳ ಈಗ ಬರ್ಲಿ. ಹಾಂ, ಆ ದೊಡ್ಡ ಕುಕ್ಕರ್ ನೋಡ್ಲ ಗೊತ್ತಾಗ್ತೈತಿ. ಕರೆಕ್ಟ್. ಓಕೆ, ಇಷ್ಟೆಲ್ಲ ವೆರೈಟಿ ಅದಾವ ನೋಡ. ಊಟ ಮಾಡಿ ಮಲ್ಕೋ ಈಗ. ನೋಡಿದ್ರ ನಂದೆಲ್ಲ ಇಷ್ಟೆಲ್ಲ ಕೆಲಸ ನಡೆದದ. ಇಷ್ಟೆಲ್ಲ ವೆರೈಟಿ ಮಾಡ್ತಾ ಇದ್ದೀನಿ ನಾನು. ಚಿನ್ನು ಅಲ್ಲಿ ಏನ್ ಕೆಲಸ ಮಾಡ್ಕೊಂಡು ಕೂತಿದಾರ ನೋಡೋಣ ಬರ್ರಿ. ಯಾಕ್ರಿ ಇಲ್ಲೇನ್ ಕೆತ್ಕೊತ್ ಕೂತಿದ್ದೀರಾ ಇದ? ಮತ್ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ಅವ್ರು ಮಾಡ್ತಾರ ಬಿಡಿ, ಎಲ್ಲ ಹೇಳೋಣ. ನೀವೇ ಸಿಮೆಂಟ್ ಹಾಕ್ತೀರಾ? ನಿನ್ನೆ ಇದೆ ಬೆಳಿಗ್ಗೆ ಬಗ್ಗೆ ಇದೆ ನೋಡ್ತಾ ಇದ್ರಿ ನೀವು ಕೆಲಸ. ಇಲ್ಲಿ ಏನೋ ನೋಡ್ಕೊತ ನಿಂತಿದ್ರಲ್ಲ. ಈ ಊಟ ಅದು ಮಾಡೋರು ಇದ್ದೀರಾ? ಬಂದ್ ಕೂಡಲೇ ನೀರು ಕುಡಿಯೋದು, ಏನಾದರೂ ಒಂದು ಸ್ವಲ್ಪ ಪ್ರೀತಿಯಿಂದ ಒಂದೆರಡು ಮಾತು ನನ್ನ ಜೊತೆ ಮಾತಾಡೋದು, ಏನು ಮಾಡತ್ತಿ ಬಂಗಾರಿ ಅನ್ನೋದು ಎಲ್ಲ ಬಿಡ್ತೀರಾ? ಏನಾದರೂ ಒಂದು ಕೆಲಸ ಮಾಡಿ ಕೂಡ್ತೀರಾ ಅಂದ್ರೆ ಏನು ಮಾಡಲಿ ಹೇಳಿ? ಹಾಂ, ಯಾಕೆ ಹಂಗಂತೀರಾ? ಹಾಂ, ಬರೀ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಬರೀ ಇಂಥವ ಕೆಲಸ ಅದು ನಿಮ್ದು. ಏನು ರೈಟ ಜೀವ ಸಣ್ಣ ಮಾಡ್ಕೊಳ್ಳೋದು ಕೆಲಸ. ಹಾಂ, ಇದು ಯಾರು ನಿಮ್ಗೆ ಮಾಡೋಣತ್ತಾರ? ಯಾರು ಬಹುಮಾನ ಕೊಡತ್ತಾರ ನಿಮ್ಗೆ? ಓ, ಬಣ್ಣ ಇಷ್ಟೆಲ್ಲ ಚಿನ್ನು ತಲೆ ಒಡಿಸ್ಕೊತ ಕೂತ್ರೆ ಹೆಂಗ್ ಮಾಡೋದು? ನಿಮ್ಮಂಗ ಎಲ್ಲಾರು ಇರಲ್ಲ. ಹಿಂಗ್ ಮಾಡ್ಬೋದು ಕೊಡ್ಬೇಡಿ, ಶಾನೆ ಅನ್ಸ್ಕೋಬೇಡಿ. ಸಾಕು, ನಮ್ಮ ರಗಡಿ ಶಾನೆ ಅನ್ಸ್ಕೊಂಡಿದ್ದೀರಾ ಈಗ. ಸ್ವಲ್ಪ ಸಮಾಧಾನಲ್ಲೇ ಮನ್ಯಾಗ ನೆನ್ಕಂಡ್ ಮುಂದೆ ಕೂಡ್ತೀರಾ, ಒಂದು ಸ್ವಲ್ಪ ನೀರು ಕುಡಿತೀರಾ, ಸ್ವಲ್ಪ ಏನಾದರೂ ಒಳ್ಳೆ ಒಂದು ಎರಡು ಗಿನಿಗಳು ಹೆಂಗೆ ಬುಲ್ಬುಲ್ ಮಾತಾಡ್ತಾವ ಹಂಗೆ ಮಾತಾಡ್ತೀರಾ ಅಂತ ನಾ ದಾರಿ ಕೈಕೋತ ಕೂತಿದ್ದೀನಿ. ಅವಾಗಿಂದ ಬೆಳಿಗ್ಗೆಯಿಂದ ಪಕ್ಷಿಗಳ ಜೊತೆ ಮಾತಾಡಿದೆ. ಅಭಿಮಾನಿ ದೇವ್ರಗಳ ಜೊತೆ ಮಾತಾಡಿದೆ. ಯಾಕ ಕೆಲಸ ಮಾಡದೆ ಇದ್ರೆ ನಾವು ಮಾತಾಡಲ್ಲ? ಎಷ್ಟು ಸುಳ್ಳು ಹೇಳ್ತೀರಾ? ನನ್ನ ಅಭಿಮಾನಿ ದೇವ್ರು ನಿಮಗೆ ಹೇಳ್ತಾರೆ ಏನಂತ? ಏನು ಸುಳ್ಳು ಹೇಳ್ತಾ ಇದ್ದೀರಾ ಸರ್? ಅವರು ನಿಮ್ಗೆ ಚಿನ್ನು 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 ಅಂತ ನಿಮ್ಮ ಜೊತೆನೆ ಬಂದು ಹತ್ತಿರ್ತಾರ ಅಂತ ಹೇಳಿ. ನಾ ಕೆಲಸ ಮಾಡ್ಕೊತಿದ್ರೆ ನಂಗೆ ಮಾತಾಡಿಸ್ತಿ ಅಂತ. ಹಾಂ, ಬನ್ನಿ ಬೇಗ. ಎಲ್ಲ ಬಿಸಿ ಬಿಸಿ ನಿಮ್ಮ ಸಲುವಾಗಿ ಎಲ್ಲ ಮೃಷ್ಟಾನ್ನ ಭೋಜನ ಮಾಡ್ತಾ ಇದ್ದೀನಿ, ಪ್ರೀತಿಯಿಂದ ಕೂತ್ಕೊಂಡು ತಿನ್ಲಿ ಅಂತ. ಹಾಂ, ಯಾಕೆ ಒಂದು ಎಕ್ಸಾಮ್ ಇದೆ, ಅವ್ನು ಕಿರಿಕಿರಿ ಮಾಡ್ಕೊತ ಕೊಡ್ಬೇಡಿ ನೀವು. ಎಷ್ಟೊಂದು ಬೈದು ಬಂದೆ ಚಿನ್ನುಗೂ, ಎಷ್ಟೊಂದು ಮಾತಾಡಿದೆ. ಏನಂತ ಇದ್ದಾರೆ ಗೊತ್ತಾ? ನಾ ಕೆಲಸ ಮಾಡ್ಕೊತಿದ್ದೆ ಅಂದ್ರೆ ನೀ ನನಗೆ ಮಾತಾಡ್ಸಕ್ಕೆ ಬರ್ತಿ ಅಂತ. ಎಷ್ಟು ಸುಳ್ಳು ಹೇಳ್ತಾರೆ ನೋಡಿದ್ರಿ. ಹಾಂ, ಅವನ ಇದು ಡೈಲಿ ರೈಸ್ ಇದೆ, ಡೈಲಿ ರೈಸದು ಬಿರಿಯಾನಿ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿಲ್ಲ. ಮತ್ತು ಶಾಂಭವಿ ಬಂದಮೇಲೆ ಬಿಸಿ ಬಿಸಿ ಊಟ ಮಾಡ್ತಾಳಲ್ಲ, ಆ ಖುಷಿ ಅವಳಿಗೆ ಇರ್ತದಲ್ಲ, ನನಗಾದ ನೋಡೋದಿದೆ. ಭಾಳ ದಿನದ ನಂತರ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ನಾನು ಮಾಡಿದ ಬಿರಿಯಾನಿ ಎಲ್ಲರಿಗೂ ಇಷ್ಟ, ಭಾಳ ಇಷ್ಟಪಟ್ಟು ಎಲ್ಲರೂ ತಿಂತಾರೆ, ಎಲ್ಲರಿಗೂ ಇಷ್ಟ ಆಗ್ತದೆ. ಮತ್ತು ಮಾಡ್ಕೊಡ್ತೀನಿ ನಾನು ನನ್ನ ಕೈಯಾರೆ ಪ್ರೀತಿಯಿಂದ. ಮತ್ತಿದ್ರೊಳಗೆ ನನ್ನ ಪ್ರೀತಿನೂ ಹಾಕಿರ್ತೀನಿ ನಾನು. ಇದ್ರ ಟೈಮ್ 8 ಗಂಟೆಗೆ ಆಗ್ಲಿಕ್ಕೆ ಬಂದದ. ಮತ್ತು ಗುಬ್ಬಚ್ಚಿ ಅವ್ರ ಅಪ್ಪಾಜಿಗೆ ಬೈಯಕ್ಕೆ ಹೋಗಿದಾವ ನೋಡಿ. ಅಲ್ಲಿ ನೋಡಿದ್ರ ಎಲ್ಲರೂ ಇವ್ರ ಕಡೆ ಬರ್ತೀರಿ, ಮಾತಾಡ್ಸ್ತೀರಿ. ಯಾಕೆ ಮಾತಾಡ್ಸ್ತೀವಿ ಅಂತಂದ್ರೆ ಅವ್ರು ಕೆಲಸ ಮಾಡ್ಕೋತಿರ್ತಾರಂತ, ಅವಾಗ ನಾವು ಬಂದು ಮಾತಾಡ್ಸ್ತೇವಂತ. ಆಮೇಲೆ ನಾವು ಯಾರು ಮಾತಾಡ್ಸಲ್ಲ ಅಂತ ಅವ್ರಿಗೆ. ಖರೇನಾ? ಅದೇ ಯಾರಾದ್ರೂ ಯಾಕಂದ್ರೆ ಅಪ್ಪ ಹೊಸ ಸಿಮೆಂಟ್ ಹಾಕವ್ರದಾರ. ಹಾಂ, ಇಲ್ಲಿ ನೋಡಿ ಇವ್ರು ಯಾಕೆ ಹಿಂಗ್ ಮಾಡ್ತಾರೆ ಹೇಳಿ ರೀ? ನೋಡಿದ್ರ ಅಪ್ಪ ಮಗಳ ಕೆಲಸ ಏನ್ ನೋಡ್ದ ನಮ್ಮ ಮನ್ಯಾಗ. ಮಗಳ ಅಪ್ಪನ ಸಲುವಾಗಿ ರೆಡಿ, ಅಪ್ಪ ಮಗಳ ಸಲುವಾಗಿ ರೆಡಿ. ನಾ ಕೆಲಸ ಮಾಡ್ತೇನಂತ ಮಗಳ. ಶಾಂಭವಿ ಬಾ, ನಿನ್ಗೆ ಬಿಸಿ ಬಿಸಿ ಅಡಿಗೆ ರೆಡಿ ಆಗೈತಿ, ಊಟ ಮಾಡ್ಕೊಬಾ. ನನ್ನ ಮನಸ್ಸಿಗೆ ಸಮಾಧಾನ ಮಾಡ್ಬಾ. ಈ ಚಿನ್ನು ಅಂತೂ ಸಮಾಧಾನ ಮಾಡಿಲ್ಲ. ಇವ್ರ ಕೆಲಸ ನಡ್ದೈತಿ, ಮಾಡ್ಲಿ. ಅವ್ರು ಎಷ್ಟು ಮಾಡ್ತಾರ?
ಇನ್ನೂ ಹಠವ್ರದ ನೋಡಿ. ಮೊದಲ ಹೆಂಡತಿ ಬಂದ್ಲು, ಹೇಳಿ ಹೋದ್ಲು. ಮಗಳು ಬಂದ್ಲು, ಮಗಳು ಹೇಳಿ ಹೋದ್ಲು. ಮಗ ಬಂದ, ಮಗ ಎಲ್ಲ ಹೇಳ್ತೈತಿ. ಮತ್ತ ಅದು ಪಾಟ್ಗಳನ್ನು ಕೊಡ, ಅಪ್ಪ ಪಾಟ್ಗಳನ್ನು ಒಳಗೆ ಸಿಮೆಂಟ್ ಹಾಕ್ಲಿ. ವಿಡಿಯೋ ಚಾಲು ಮಾಡಿ ಮಾಡ್ತಾರೆ ಆಮೇಲೆ ಅದು ಪಾಟ್ ತಗೊಂಡು ಮಾಡ್ತಾರೆ. ಯಾವ ಪಾಟ್? ಅವು ಸಣ್ಣ ಪಾಟ್ ತಗೊಂಬಂದಿವಲ್ಲ, ಹೋಲ್ ಅದಲ್ಲ, ಸೀಳೈತ್ಲ, ಅದ್ರ ನೀರ್ ಹಾಕೋನು ಸ್ವಲ್ಪ. ಅವ್ರ ಮಲೇಷನ ನೀರ್ ಹಾಕ್ಬೇಡ, ಅವು ಗುಂಡು ಗುಂಡ್ ಮಣ್ಣಿಂದ ಅವು ಡಿಸೈನ್. ಬುದ್ಧಾವ್ ಇಟ್ಟೇವಲ್ಲ, ಬುದ್ಧ ಬಾಜುಕ ಅದ ಸ್ವಲ್ಪ ಸಿಮೆಂಟ್ ಹಾಕೋನು ಒಳಗಡೆ. ಅಪ್ಪ ಹಾಕ್ಬಿಡ್ತಾರ. ಅಪ್ಪ ಗ್ಲೌಸ್ ತಗೊಂಡ್ಬರು. ಸಿಮೆಂಟ್ ಹಾಕವ್ರ ಉಸುಕು. ಮತ್ತ ಏನ್ ಅದು ಎಲ್ಲ ಬೇಡ, ಮಸಾಲೆ ಅದು ಜೀರಿಗೆ ಉಪ್ಪದು ತಗೊಂಡ್ಬರ್ತೀರ ನೋಡಿ, ಒಗ್ಗರಣೆ ಹಾಕಂತ. ನೋಡಿದ್ರ ಚಿನ್ನು, ಸುಮ್ಮನೆ ಇರ್ತೀರ ನೀವು ಕೇಳಿಸ್ಕೊಂಡ. ನಾ ಇಷ್ಟು ದಿನ ಇದೇ ಮಾಡೇನಂತೇರಿ, ಸುಮ್ ಕೂತೇನಂತ ಇಲ್ಲಿವರೆಗೂ ನಾ ಬಂದೇನಂತ ಇದ್ದೀರಾ? ಹಾ ನೀವೆಲ್ಲ ಹಾ ಗೊತ್ತಿಲ್ಲ. ಅಪ್ಪ ನೋಡ ಕಲ್ಪನ್ನ ಅಲ್ಲ. ಹೌದಾ, ನೀ ಅಪ್ಪ ನೋಡಿಲ್ಲ ಕಲಿಯತೀಯ? ಏನ್ ಮಾಡೋದು ಹೇಳ್ಕತಿ. ಕೆಲಸ ಹಸ್ದೆ ನೋಡಿ ಚಿನ್ನುಗ, ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ ಬಂದಾರ. ಮತ್ತೆ ಇದೊಂದು ಕೆಲಸ ಮಾಡಕ್ ಹೇಳಿದೀನಿ. ಆ ಕಡೆ ಹೋಗ್ರಿ. ಅಂದ್ರೆ ಏನೇನ್ ಮಾಡಿದ್ರು ನೋಡಿ, ಇದೆಲ್ಲ ಲೆವೆಲ್ ಮಾಡ್ಬಿಟ್ರಿ ನೋಡಿ ಕೆಲಸ. ಇಂಥ ಕೆಲಸ ಮಾಡ್ಕೊಂಡು ಕೂತಿರ್ತಾರ ಚಿನ್ನು. ಇದೊಂದು ಪಾಟ್ ತಗೊಂಡ್ ಇಲ್ಲಿದೆ ರೀ, ಇವ್ರ ಕಡೆ ಮಾಡ್ಕೊತಾ ಇದೀವಿ ಈ ಕೆಲಸ. ಇಲ್ಲೆಲ್ಲಿ ಕಾಣಿಸ್ಲಿಲ್ಲಲ್ಲ ಹೋಲ್. ಇದಂತೂ ಈ ರೀತಿ ಸೀಳ್ಬಿಟ್ಟೈತೆ ನೋಡಿ. ಸೀಳಿದ ಹಾ ನೀರು ನೋಡೋಣ ಎಷ್ಟು ಕೊಡ್ತದ ಕೂಡಿ. ಟ್ರೈ ಮಾಡೋಣ. ಕೂತ್ ಚಾಲು ಮಾಡ್ಯಾರ ತಿನ್ನಾಕ. ಅಪ್ಪಗ ಸ್ವಲ್ಪ ಖಾರ ಜಾಸ್ತಿ ಬೇಕಂತ ಹೇಳಿ ಖಾರ ಹಾಕೊಂಡು ಮಾಡ್ಕೊಂಡಿದ್ದಾನ. ಖಾರ ಹಾಕಂತ ಹೇಳಿದಾನ, ಖಾರ ಹಾಕ್ದೆ. ಅದಕ್ಕೆ ಖಾರ ಹಾಕಿದ್ಮೇಲೆ ಹಿಂಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಅಪ್ಪ ಒಂದು ಕೆಲಸ ಮಾಡಿ ಬಂದ್ರೆ ಅಲ್ಲಿ ಅಪ್ಪಗೆ ಜಕ್ಕೊಂಡು ಬಂದೆ. ಯಜಮಾನ್ರಿಗೆ ಜಕ್ಕೊಂಬರೋ ಮಟ್ಟ ಸಾಕಾತು. ಇಲ್ಲಿ ಮಗ ನೋಡಿ, ನೋಡಿದ್ರ ನಮ್ಮ ಮನೆ ಒಳಗೆ ಹಿಂಗದ ನೋಡಿ. ಏನು ಮಾಡ್ತೀರಾ ನೋಡಿ, ಹಿಂಗದ ನೋಡಿ ಇವರೆಲ್ಲ. ನಾವು ಮಾಡ್ಬೇಕಲ್ಲ ಅಂತ ಜೀವಸನ ನಾ ಬಿಸಿ ಬಿಸಿ ಅಡಿಗೆ ನೋಡಿದ್ರ. ಮಾತಾಡಲ್ಲ ಅಂತಂದ್ರೆ ಹೆಂಗ್ ಮಾತಾಡತಾರ ನೋಡಿದ್ರಿ. ನೋಡಿ ಮಾತು ಕೇಳಿ. ಇನ್ನೂ ಗೊತ್ತಿಲ್ಲ ಅವ್ರು ಮಾತಾಡೋದು ಎಷ್ಟು ಮಾತಾಡ್ತಾರಂತ. ಎಲ್ಲ ಬಾದ್ ಮಾಡಿ ಹೋಗ್ತಾರಂತ ನೋಡಿ. ಇದೆಲ್ಲ ಯಾಕೆ ಮಾಡ್ಕೊಡ್ತಾ ಇದ್ದಾನೆ ಗೊತ್ತಾ ಅವರಿಗೆ? ಇದೆಲ್ಲ ಹೊರಗಡೆ ಈ ಕಡೆ ಪೇಂಟ್ ಅವರು ಹಚ್ಚಬೇಕಾದ್ರೆ ಈ ಸೈಡ್ ಪೇಂಟ್ ಬರಬಾರ್ದಂತೆ ನೀಟಾಗಿ ಅವ್ರಿಗೆ ಎಲ್ಲ ಕವರ್ ಮಾಡಾಕ. ಆಮೇಲೆ ಒಂದು ಇಲ್ಲೂ ಗ್ಲಾಸ್ ಸೈಡ್ ಕರೆಕ್ಟ್ ಬರಲಿ ಅಂತ ಹೇಳಿ ಎಷ್ಟೋ ವರ್ಷದಿಂದ ಅಮ್ಮ ಆಗೈತೆ ನಮಗೆ. ಇದು ಮಾಡ್ಕೊಂಡೇವು ನಾವು ಮೊದಲು ಫೈಬರ್ ಗ್ಲಾಸ್ ಹಾಕ್ತಿದ್ವು, ಅದೆಲ್ಲ ಸರಿ ಬರ್ತಿರ್ಲಿಲ್ಲ. ಇವಾಗ ಈ ರೀತಿ ಹಾಕಿದೀವಿ ಅಮ್ಮ. ಮತ್ತು ಚೆನ್ನಾಗೆಲ್ಲ ಸರಿಯಾಗಿ ಇಟ್ಕೊಳ್ಳೋನು. ನಾ ಸಾಯಂಕಾಲ ಎಲ್ಲ ಅಭ್ಯಾಸ ಮುಗಿಸ್ಕೊಂಡು ಸಾಯಂಕಾಲ ಇದು ಮಾಡ್ತೇನೆ ಅಂತ ಹೇಳಿದ್ದ. ಆಯ್ತಪ್ಪ ಮಾಡಂತ ಅಂದಿದ್ದೆ. ಮತ್ತು ಈಗ ಮಾಡ್ತಾಯಿದ್ದ ನೋಡಿ. ಹಿಂಗದ ನೋಡಿ ಕೆಲಸ. ಅಪ್ಪ ದೇವರ ಗುಡಿ ಆದ್ರೆ ಮಗ ಅದ್ರ ಮೇಲಿನ ಕಳಶ ಅದಾನ. ಹಂಗೆ ನಮ್ಮ ಮನೆ ಒಳಗೆ ಐತೆ ನೋಡಿ ಎಲ್ಲ. ಗುಬ್ಬಿ ಮಾತು ಸುಮ್ಮನೆ ನೋಡಿ. ಇಲ್ಲಿ ನೋಡಿ ಗುಬ್ಬಿ ನಡೆದ ಮಾತು ಅವ್ರ ಫ್ರೆಂಡ್ ಜೊತೆ. 9 ಗಂಟೆ ಆಗಲಿ ಬಂತು ನೋಡಿ. ಶಾಂಭವಿ ಎಷ್ಟು ದಿನ ಆಗಿತ್ತಲ್ಲ ನಾವು ಊಟ ಮಾಡಿ ಹೊಟ್ಟೆ ತುಂಬ. ಮದಿಯ ನಿನ್ನ ಫ್ರೆಂಡ್ ಬಂದಾಗ ಅವಾಗ ನಾನು ಊಟ ಮಾಡಿದ್ದು ನೋಡು. ಅಡುಗೆ ಮಾಡಿ ಎಲ್ಲ ನಾವು ಹಿಂಗೆ ಮಾಡಿದ್ದೆ. ಅದ್ರ ನಂತರ ನಾವು ಸರಿಯಾಗಿ ನಮ್ದು ಊಟನಾಗಿಲ್ಲ. ಕೆಲಸಗಳು ಸ್ಟಾರ್ಟ್ ಅದಾವ. ಹಂಗೆ ಒಂದಾದ್ಮೇಲೆ ಒಂದು ಇದನ್ನೈತಿ. ಮತ್ತು ಇವಾಗ ಆರಾಮಾಗಿ ತಿಂತಾಯಿದ್ದೀವಿ. ಖುಷಿ ಆಗತ್ತದ. ಆಮೇಲೆ ನಿನ್ನ ಖುಷಿ ಎಲ್ಲದ? ನೀ ಇಷ್ಟ ಆಗ್ತೈತಲ್ಲ ಈ ಥರ ವೆರೈಟಿ ಅಡುಗೆ ಮಾಡಿಕೊಡೋದಮ್ಮ. ಓಕೆ ಮತ್ತೆ ನೋಡಿ ನಾನು ತಿಂತೀನಿ. ಈಗ ನಂದು ವಿಡಿಯೋ 9 ಆದರೂ ಮುಗಿಲಿಕ್ಕೆ ತಯಾರಿಲ್ಲ. ಇನ್ನೂ ಸ್ವಲ್ಪ ತಗೋಲ್ಲ, ಅಷ್ಟು ಸಾಕು. ಅನ್ನ ತಗೊಳ್ಳೋದಿಲ್ಲ, ಬಿರಿಯಾನಿ ಮಾಡೇನಲ್ಲ.
ಮಲ್ಕೊಳ್ಳುವ ಮಲ್ಕೋ ಆಮೇಲೆ ಸ್ವಲ್ಪ ಹೊತ್ತು. ಬಿರಿಯಾನಿನೂ ಮಾಡಿದೆ. ಹೌದಾ ಬಿರಿಯಾನಿನೂ ಮಾಡಿದ್ಲ ಅದ ಒಂದು ತುತ್ತು ನೋಡು, ಇಲ್ಲಾಂದ್ರೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬೇಕಾದ್ರೆ ತಿನ್ನಾಕಿದ್ರೆ ತಿನ್ನ. ಈಗ ತಿನ್ಬೇಕು. ಅದ ಹಂಗ ಮಾಡ ಆಮೇಲೆ ಆಯ್ತು. ಬಾ ಚಿನ್ನು. ಎಷ್ಟೋ ದಿನದ ನಂತರ ಇಷ್ಟೊಂದು ವೆರೈಟಿ ತಾಟ್ ತುಂಬ ಎಲ್ಲ ವೆರೈಟಿನೂ ಮಾಡಿಟ್ಟೇನಿಲ್ಲ ನಿಮ್ಗೆ. ಹಾ ಊಟ ಮಾಡಿ ಹೊಟ್ಟೆ ತುಂಬ ಏನಿಲ್ಲ. ಸಮೂಹ ತಿನ್ಲಲ್ಲ, ಊಟ ಮಾಡಿ ಬಿರಿಯಾನಿ ತಿನ್ನತಾಳ. ಅಮ್ಮ ಇಷ್ಟೆಲ್ಲ ಹೆಂಗ್ ಮಾಡಿದೀಯ ಅನ್ನತಾಳ ನೋಡಿ. ಮತ್ ನೀನು ತಿನ್ನೋಗ ಅನ್ನತಾಳ. ಮತ್ ನಂಗೆ ಅನ್ನತಾಳ, ನನಗೇನು ಮಾಡ್ದಂಗೆ ಅನ್ಸೇನೇ ಇಲ್ಲ. ಅದು ಚಿಕ್ಕು ಬೇಕು ಅವಳಿ ಸ್ವೀಟ್ ಸ್ವಲ್ಪ ಊಟ ಆದ ಕೂಡಲೇ ಏನಾದ್ರು ಸ್ವೀಟ್ ಬೇಕು, ಅದಕ್ಕೆ ಚಿಕ್ಕು ಅಂತಿನಂತ. ಹಣ್ಣಾಗೆ ಚಿನ್ನು ಇಲ್ಲಿ ಡೈಲಿ ನಂದು ಲಾಗ್ ನೋಡ್ಕೊತ ಚಿನ್ನು ಊಟಕ್ಕೆ ಕೂತಾರೆ. ಸ್ವಲ್ಪ ಚಿಕನ್ 65 ಅದು ತಿಂದು ನೋಡಿದೆ, ಚಲೋ ಮಸ್ತ್ ಆಗೈತಿ. ಮತ್ತು ನನಗೆ ಈಗ ಏನು ಕೆಲಸ ಇದೆ ಗೊತ್ತಾ, ರೇಷನ್ದ ಸಾಮಾನು ಏನೇನಿದೆಯಲ್ಲ, ಗಜ್ಜಿಯವ್ರು ಫೋನ್ ಮಾಡಿದ್ರು, ಮೇಡಮ್ ಹೇಳ್ರಿ ಏನೇನು ಸಾಮಾನು ಬರ್ಕೋತೇನೆ ಅಂತಂದ್ರು. ಮತ್ತು ನಾನು ಅವಾಗ ಅಡುಗೆ ಮಾಡ್ತಾಯಿದ್ದೆ. ಮತ್ತು ಅದೇ ಟೈಮ್ದಾಗ ಶಾಂಭವಿ ಬಂದ್ಲ. ಅವಾಗ ಹೆಂಗೆ ಮಾತಾಡೋಕ್ಕಾಗ್ತದೆ ಅವ್ರ ಜೊತೆ, ಅದಕ್ಕೆ ಹೇಳಿದೆ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ, ನಡೀತದ. ಹಾಂ ಆಯ್ತು ರೀ ಮೇಡಮ್, ಹಂಗೆ ಮಾಡಿರಿ 10:30 ತನಕ ನಡೀತದ ಅಂದರು. ಈಗ ಟೈಮ್ 9 ಗಂಟೆಯಾಗಿ ಹೋಗೋದು. ಈಗ ನಾನು ಪಟ್ ಅವ್ರಿಗೆ ಲಿಸ್ಟ್ ಮಾಡಿ ಪಟ್ ಹೇಳ್ತೀನಿ, ಬರ್ಕೋತಾರೆ. ಆಮೇಲೆ ಊಟನೂ ಮಾಡ್ತೀನಿ. ಮತ್ತು ನನ್ನ ಕೆಲಸ ಏನೇನದ ಮತ್ತೆ ತೋರಿಸ್ತೀನಿ ನಿಮಗೆ. ಹಾಂ ನಾ ಬರಲ್ಲ ಈಗ, ನನ್ನ ಕೆಲಸ ಭಾಳ ಅದಾವ. ಹಾಂ ಹಾಂ ಅರಿ ಅದೇನು ಎಷ್ಟು ಜನದ ಅಡುಗೆ ಅದ? 4 ಜನ ಮಾಡಿದ್ನ. ಹಾಂ ಹಾಂ ಮತ್ತೆ ಇನ್ನೂ ಚಿಕನ್ ಸುಕ್ಕ ಐತಿ, ಚಿಕನ್ ಸಾರು ಐತಿ, ಮತ್ತು ಬಿರಿಯಾನಿ ಐತಿ, ಇನ್ನೂ ಭಾಳ ಐತಿ ಅಲ್ಲಿ ಒಳಗೆ. ಮೊಳಕೆ ಕಾಳದವ್ರಿಗೆ ಇಲ್ಲದಾರ ನೋಡಿ. ಇವ್ರು ನಿಮ್ಗೆ ಟಿಪ್ಸ್ ಕೊಟ್ಟಾರ, ಇವರಿಂದ ಮೊಳಕೆ ಕಾಳು ತಿನ್ನಕ್ಕೆ ಕಲ್ತಿದ್ದೀವಿ ನಾವು. ಭಾಳ ಟೇಸ್ಟ್ ಅದಾವ ಕಾಳು. ಇಲ್ಲ ಅಪ್ಪ ಕೊಟ್ಟಿಲ್ಲ, ಚಿಕನ್ ಕೊಟ್ಟಿಲ್ಲ. ಆಯ್ತು ತಗೊಳ್ಳಿ, ಸ್ವಲ್ಪ ನಂಗೆ ಕೆಲಸ ಅದಾವ ಮಾಡ್ಕೋತೀನಿ. ಧನ್ಯವಾದ ಚಿನ್ನು, ಪ್ರೀತಿಯಿಂದ ನನಗೆ ಇಷ್ಟೆಲ್ಲ ಅಲ್ಲ ಪ್ರೀತಿಯಿಂದ ನಂಗೆ ಕರೆದ ಇಷ್ಟೆಲ್ಲ ಮಾಡಿದ್ದೀವಿ ಅಂತ ಹೇಳಿ, ನಿಮ್ಮ ಆಯಾಸ ಒಳಗೆ ಟಯರ್ಡ್ ಒಳಗೆ ಇಷ್ಟೆಲ್ಲ ಬೆಳಗ್ಗೆದಿಂದ ದನದ ಬಂದರೂ ಸಹಿತ ಮತ್ತೆ ನನಗೆ ಹೇಳ್ತಾ ಇದ್ದೀರಾ ಅಂತಂದ್ಮೇಲೆ ನಿಮ್ಮಿಂದ ಕಲಿಯೋದು ಭಾಳ ಅದ. ಮತ್ತು ನನ್ನ ಅಭಿಮಾನಿ ದೇವ್ರುಗಳ್ನು ಕಲಿತಾರೆ. ಅವ್ರಿಗೆ ಒಳ್ಳೆ ಟಿಪ್ಸ್ ಕೊಡ್ಬೇಕಾ? ಮತ್ತು ನೀವು ಹೇಳಿದೀನಿ, ಅಲ್ಲಿ ಹೋಗಿ ನೋಡ್ರಿ ಅಲ್ಲ, ಅಲ್ಲಿ ಅದಾವ ಇಲ್ಲ. ಯಾಕೆ ಮಾವ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು? ನಿನ್ನ ಸಲುವಾಗಿ ನಾವು ಒಡಪ ಹೇಳ್ತೀನಿಲ್ಲ. ಹೆಂಗೆ ಗೋನಾಗಿಡ್ಸೋ ಕೆಲಸ ಚಲೋ ಆಗೈತೆ ನಮ್ಮ ಮನ್ಯಾಗ. ನಂಗೆ ನೋಡಿ, ಇಲ್ಲಿ ನೋಡಿ ನನ್ನ ಮಗನ ಕೆಲಸ, ಇಲ್ಲಿ ನೋಡಿ. ನಂದು ಊಟ ಅಂದೈತಿ. ಈಗ ಅನ್ನ ತೊಗೊಂಡಿದ್ದೀನಿ ನೋಡಿ, ಬಾಸ್ಮತಿ ಇದು ದಿಲ್ಲಿ ರೈಸ್ ಮಾಡಿದ್ನಲ್ಲ ಅದೆಲ್ಲ ತೊಗೊಂಡಿದ್ದೀನಿ. ಮತ್ತು ಚಿಕನ್ 65 ಎಲ್ಲ ಲಿಸ್ಟ್ ಮಾಡಿ ಹೇಳಿದೆ ಅವರಿಗೆ, ಎಲ್ಲ ಬರ್ಕೊಂಡಾರ. ನಾಳೆ ಸಾಯಂಕಾಲ ಕೊಡ್ತೇನೆ ಅಂದಾರ. ಅಷ್ಟು ತನಕ ಮತ್ತೆಲ್ಲ ಕೆಲಸಗಳು ಬೇರೆ ಮಾಡ್ಕೊಂಡು ನಾವು ರೇಷನ್ ಒಂದು ಕೆಲಸ ಆಯ್ತಪ್ಪ, ಅದು ಒಂದು ದೊಡ್ಡ ಕೆಲಸ ಇತ್ತು. ಆ ಲಿಸ್ಟ್ ಮಾಡಿಕೊಡೋದು ನೆನ್ನೆ 2 ದಿನ ಐತಿ ಲಿಸ್ಟ್ ಮಾಡಿಟ್ಟ, ಮಾಡೋಕ್ಕಾಗಿರಲಿಲ್ಲ. ಹೌದು ಅಪ್ಪ ಅಷ್ಟೊಂದು ಯಾಕೆ ಅಂತ ಹೇಳಿ ಕರ್ಪೂರ ಡಬ್ಬ, ಕರ್ಪೂರದ ಸ್ವಲ್ಪ ನಂತರ ಬಿರಿಯಾನಿ 65 ತಿಂದೆ. ಮತ್ತು ಸ್ವಲ್ಪ ಈಗ ಎಲ್ಲಪ್ಪ ಪ್ಲೇಟ್ಗಳದು ಅದಾವ, ತೋರಿಸ್ತೀನಿ ರೀ. ಗಿಟಾರಿಂಗ್ ಇಲ್ಲಿ ನೋಡಿ, ಎಲ್ಲ ಪ್ಲೇಟ್ಗಳು ಅದು ಇದು ತೆಗಿಬೇಕು. ಅಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡೋದದ, ಎಲ್ಲ ಪಟ್ ಮಾಡ್ಕೊಂಬರ್ತೀನಿ. ಇಲ್ಲಿ ನೋಡಿದ್ರ ಕೆಲಸ ಒಳಗೆ ಹಾಸಿಗೆ ಹಾಕಿ ಅಪ್ಪ ರೆಡಿ ಮಾಡಿ ನಿಂಗೆಲ್ಲ ಮಲ್ಕೊಳಕ್ಕೆ ಜಾಗ ಮಾಡ್ಯಾರ. ಆರಾಮ್ ನಿನ್ನ ಜಾಗ ಒಳಗೆ ಹಂಗೆ ಮಲ್ಕೊಳ್ಳೋದು ಇರೋದಿಲ್ಲ. ಎಲ್ಲ ಇದು ಬೆಳಕು ಮುಖದ ಮೇಲೆ ಇನ್ವರ್ಟರ್ದೆ ಇದ್ರದ್ದೆಲ್ಲ ಕ್ಯಾಮೆರಾದೆಲ್ಲ ಬೆಳಕು ಮುಖದ ಮೇಲೆ ಬೀಳ್ತದೆ, ನಿದ್ದೆ ಸರಿಯಾಗಲ್ಲ. ಆದರೂ ಹಂಗೆ ಸೋಫಾ ಮೇಲೆ ಮಲ್ಕೋಬಾರ್ದು. ಏನು ನೋಡು, ಹ್ಞೂ ಹಾಗೆ ಮಾಡೋಂತು. ಆಯ್ತಾಯ್ತು ಬಾ, ಆಯ್ತಾಯ್ತು ಇಲ್ಲಿ ನಡೀತದ. ಬಾ ನಾನು ಬಿಟ್ಟು ಬರ್ತೇನೆ. ಆದರೂ ನಡಿವಾ, ಬಿಟ್ಟು ಬರ್ತೇನೆ ಜಾಗ ಒಳಗೆ. ನಿನ್ನ ಬುಕ್ಸ್ ನಿಂಗೆ ನಿಂಗೆ ಹಂಗೆ ಅನ್ಸತೈತೆ ಅಲ್ಲಿ. ನಿನ್ನ ಬುಕ್ಸ್ ನೀನು ಎಲ್ಲ ಅವರಿಗೆ ಒಂಟಿ ಥರ ಬಿಡಾಕ್ ಹೋಗ್ಬೇಡ. ಲೈಟ್ ಹಚ್ಚೋದು
ಎಲ್ಲರೂ ನಿನ್ನ ದಾರಿ ಕಾಯತ್ತಾರ ಇಲ್ಲಿ ಮಲ್ಕೊಳಕ್ಕೆ ಎಲ್ಲ ಇದು ನಿಂದ ಎಲ್ಲ ಇವು ಇದು ನಿನ್ಗೆ ಗಿಡಗಳೆಲ್ಲ ನಿನಗೆ ಬೆಳಿಗ್ಗೆ ಕೂಡಲೇ ಶುಭೋದಯ ಹೇಳವ್ರು ಅದಾರ ಮತ್ತು ಎಷ್ಟೆಲ್ಲ ಕೆಲಸಗಳು ಬಾ ನೀ ಹೇಳು ಬೆಳಿಗ್ಗೆ ಕೂಡಲೇ ಭೇಟಿ ಆಗು ಆಯಿತು ಅಪ್ಪನೇ ಪ್ರಭುಗಳೇ ಬ್ಯಾಗ್ ತೊಗೊಂಬರಲ್ಲ ಮತ್ತೇನು ತೊಗೊಂಬರ್ಬೇಕು ಹೇಳಿ ಹಾಂ ನೋಡಿದ್ರ ನಾ ನಂದೆಲ್ಲ ಕೆಲಸ ಬಿಟ್ಟು ಒಳಗಿಂದ ಇಲ್ಲಿ ಬಂದೆ ಅವಳು ಮಲ್ಕೋತಾ ಅಂತ ಎಲ್ಲ ಬ್ಯಾಗ್ ಎಲ್ಲ ತುಂಬೈತೆ ನೋಡಿ ನನ್ನ ಮೊಬೈಲ್ ಇಟ್ಕೊಂಡು ನಾ ಹೆಂಗೆ ಎಬ್ಬಿಸ್ಲಿ ನೀವೇ ಹೇಳ್ರಿ ನನಗಂತೂ ಬ್ಯಾಗ್ ದೊಡ್ಡ ಕಲ್ಲ ಆದಂಗೆ ಆಗೈತಿ ಇದು ಬಾ ಬಾ ಇಲ್ಲಿ ಬಾಯ್ ಬಾಪ್ರಿ ಶಾಂಭವಿ ಏನಿದೆ ಅದಂತೂ ಖರೇನೆ ಬಿಡುವ ನಿಂದೆಷ್ಟು ಕಷ್ಟ ಇದೆ ಅಂತ ಗೊತ್ತೈತೆ ಈ ಅದೆಲ್ಲ ಟಿಫಿನ್ ಊಟದದು ಎಲ್ಲ ಹಿಂಗೆ ಭಾಳ ಟಯರ್ಡ್ ಆಗೈತೆ ಮುಖ ನೋಡಿದ್ರೆ ಟಯರ್ಡ್ ಆದಂಗೆ ಅನ್ಸತೈತೆ ಆರಾಮ್ ಕಂತುಮ ನೀತಿ ಮಾಡು ಮತ್ತು ಬಟ್ಟೆ ಇದು ಹಾಕೋತೀಯ ಇನ್ನಿನ್ ಬಟ್ಟೆ ಹಾಕೋತಿ ಬೇರೆ ಹಂಗಲ್ಲ ಕಾಲೇಜ್ ಬಟ್ಟೆ ಐತ್ಲ ನೋಡಿದ್ರ ಹಿಂಗೈತೆ ನೋಡಿ ಕೆಲಸ ನಮ್ಮ ಮನ್ಯಾಗ ಇನ್ನೂ ಭಾಳ ನೋಡೋದದ ನೀವು ಇನ್ನೂ ನಿಮಗೆ ಗೊತ್ತಿಲ್ಲ ಛೇ 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 ಅವ್ರ ಅಣ್ಣ ಬಂದ ಅವ್ರ ಅಣ್ಣ ಬಾಳೆಹಣ್ಣು ಸಿಪ್ಪೆ ಕೊಡತ್ತ ತಗೋಬು ನೋಡಿದ್ರ ಇವ್ರನ್ನ ಪ್ರಸಾದ್ ತರ ಸ್ವೀಕಾರ ಮಾಡತ್ತ ನೋಡಿದ್ರ ಹಿಂಗೈತ್ ನೋಡಿ ಅಣ್ಣ ತಂಗಿದಿ ಇವ್ರು ಇಬ್ರದು ಅವ್ರೇನ್ ಸಾದಾ ಅದಾರ ಅಂತ ತಿಳ್ಕೊಂಡಿರಿ ಇಲ್ಲಿ ನೋಡಿ ಒಂದೊಂದೊಂದು ಸಾಮಾನು ಬರಾಕ್ ಚಲೋ ಅದ ಓಕೆ ಓಕೆ ಆಯ್ತು ಓಕೆ ಓಕೆ ಮಾ ನಂಗೆ ಏನು ಹೇಳಿ ಇನ್ನೊಮ್ಮೆ ಏನದ ಹೌದಾ ಚಾನ್ಸ್ ಕೊಡ್ದೇ ಇಲ್ಲ ಮತ್ತು ನಾನು ನನಗೂ ಕರ್ಕೊಂಡು ಹೋಗ್ತಿ ಆಯ್ತು ಅಪ್ಪು ನೋಡು ಸಮೂನ್ ಕೆಲಸ ಸಮೂನ್ ಡ್ಯಾನ್ಸ್ ಸಲುವಾಗಿ ಅವಳಿಗೆ ಬಟ್ಟೆ ತೊಗೊಳೋದ ಅಂತ ಆಯಿತು ಬಾ ಕೆಲಸ ಅದಾವ ನಂದು ಒಳಗಲ್ಲಿ ನಾ ಬಿಟ್ಟು ಬಂದೇನ ಅವಳಿಗೆ ಶಾಂಭವಿಗೆ ಅಪ್ಪ ನೀರಿನ ಬಾಟಲ್ ತುಂಬಿಡಾತಿದ್ದೆ ಅಪ್ಪ ಜೋಕಾಲಿ ಮೇಲೆ ಕೂತಾರಂತ ನೋಡು ಹೊರಗಡೆ ಗಂಟೆ ಆಗೈತಿ ಚಿನ್ನು ಏನು ಮಾಡತ್ತ ತೋರಿಸ್ತೀನಿ ರೀ ಬೆಳಿಗ್ಗೆಯಿಂದ ಟಯರ್ಡ್ ಆಗಿಲ್ಲ ಬನ್ನಿ ಮಲ್ಕೊ ಬರ್ರಿ ಸಾಕು ಎಷ್ಟು ವಾಕಿಂಗ್ ಮಾಡ್ತೀರಾ ಅದ ನೀರು ರಾತ್ರಿನ ಈ ರೀತಿ ತುಂಬಿಡ್ತೀನಿ ಬೆಳಿಗ್ಗೆ ತುಂಬಬೇಕಂದ್ರೆ ಆಗಲ್ಲ ಬೆಳಿಗ್ಗೆ ನಮ್ಮ ಕೆಲಸಗಳು ಬೇರೆ ಬೇರೆ ಇರ್ತಾವ ಅದಕ್ಕೆ ನಾ ಏನು ಮಾಡ್ತೀನಿ ರಾತ್ರಿನ ನೀರು ತುಂಬಿ ಅವ್ರಿಗೆ ಅಂತಂದ್ರೆ ಅವ್ರು ಅಲ್ಲೇ ಬೆಡ್ ಮೇಲಿಂದ ಎದ್ದ ಮೇಲೆ ನೀರು ಕುಡಿತಾರೆ ನಾನು ಇವೆಲ್ಲ ಕೆಲಸಗಳು ಇರ್ತಾವೆ ನೋಡಿ ಇದೆಲ್ಲ ಮಾಡೋದಿರ್ತದೆ ಅವರ ಆರೋಗ್ಯನೂ ನನಗೆ ಭಾಳ ಇಂಪಾರ್ಟೆಂಟ್ ಐತಿ ಮತ್ತು ಅವರೆಲ್ಲಿ ಬೆಳಿಗ್ಗೆ ನೋಡಿದ್ರೆ ಏನು ಹೇಳ್ತಾ ಇದ್ದಾಳೆ ಗುಬ್ಬಿ ನಿಂದ ಆರೋಗ್ಯ ನೋಡ್ತೀನಂತ ನನ್ನ ಆರೋಗ್ಯ ನಿಮ್ಮೊಳಗೆ ಐತಿ ನೋಡಿದ್ರೆ ಹಿಂಗೆ ಮಾಡ್ತಾರೆ ನೋಡಿ ನಮ್ಮ ಮನೆ ಒಳಗೆ ರಾತ್ರಿ ಆದಂಗೆ ಎಲ್ಲರಿಗೂ ಬೆಳಕಾಗ್ತದೆ ನಮ್ಮ ಮನ್ಯಾಗ ಓಕೆ ಆಯ್ತು ಇನ್ನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಹೋಗಿದ್ದಿಲ್ಲ ಚಿನ್ನೋ ಬರ್ರಿ ಸಾಕು ಬರ್ರೀಗ ಮತ್ತೆ ಸೊಳ್ಳೆ ಬರಲಿ ಹಲ್ಲಿ ಅದು ಒಳಗಡೆ ಬರಲ್ಲ ಸೊಳ್ಳೆ ಕಚ್ಚಿ ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿ ಹೆಂಗೆ ಮಾಡಿಡತ್ತಾವ ನಂಗೆ ಈ ರೀತಿ ಮಾಡ್ಕೊಂಡು ಎಲ್ಲ ಬಾಟಲ್ ತುಂಬಿ ಚಿನ್ನೋದು ಇಟ್ಬಿಡ್ತೀನಿ ನೋಡಿ ರೀ ನೀರು ರೆಡಿ ಅದ ಬೆಳಿಗ್ಗೆ ಅದು ಕುಡಿಯಾಕ ತಗೊಳ್ಳಿ 10 ಇನ್ನೂ ಮಲ್ಕೊಂಡಿಲ್ಲ ನಾವು ಬಿಟ್ಟಿವಿ ನೋಡಿ ಇಲ್ಲಿ ಲೈಟ್ ಹಚ್ಚಿಬಿಡ್ರಿ ಅಂತ ಹೇಳಿ ಲೈಟ್ ಬಂದ್ ಮಾಡಕ್ಕೆ ಕೊಟ್ಟಿಲ್ಲ ಮಲ್ಕೊಂಡಿದ್ದಾಳೆ ಎಲ್ಲ ಕೆಲಸ ನಡೆಸ್ಯಾರ ನೋಡಿ ಇಲ್ಲಿ ನಾ ಮಮ್ಮ ಮಲ್ಕೋ ಬೇಗ ನಿದ್ದೆ ಮಾಡ ನಾಳೆ ಮತ್ತು ಈಗ ಮಂಡೇ ಎಕ್ಸಾಮ್ ಐತ್ಲ ನಿಂದ ಆಯಿತು ಆಮೇಲೆ ಸ್ವಲ್ಪ ನಿದ್ದೆ ಮಾಡಿಬಿಡು ಊಟನೂ ಮಾಡಿ ಬೆಳಿಗ್ಗೆ ಹೇಳಂತೆ ಮತ್ತು ಅಲ್ಲೇ ಮಲ್ಕೋಬೇಡ ಮತ್ತು ಚೇರ್ ಮೇಲೆ ಮುಖ ತೊಳ್ಕೊಂಡು ಹಲ್ಲು ಬ್ರಷ್ ಅದು ಮಾಡ್ಕೊಂಡು ನೀರು ಒಂದು ಗ್ಲಾಸ್ ಕುಡಿದು ಈಗ ಬೆಡ್ಡಿಗೆ ಹೋಗೋದು ಮಲ್ಕೊಳ್ಳೋದು ಈಗ ರಾತ್ರಿ ಎಲ್ಲ ಬಟ್ಟೆ ಚೇಂಜ್ ಮಾಡಿ ಆರಾಮಿಗೆ ರಿಲ್ಯಾಕ್ಸ್ ಮಾಡುವಂಥ ಟೈಮ ಕಣ್ಣು ತುಂಬ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿ ಬೆಳಿಗ್ಗೆಯಿಂದ
ನನ್ನ ರೂಟೀನನ್ನು ಮುಗಿಸಿ ಆರಾಮ ಈಗ ಕಣ್ತುಂಬ ನಿದ್ದೆ ಮಾಡಿ ಮನಸ್ಸಿಗೆ ಖುಷಿ ಮಾಡ್ಕೊಂಡೆ ಆರಾಮಾಗಿ ನಿದ್ದೆ ಮಾಡೋದಿರ್ತದಲ್ಲ ಭಾಳ ಅಂದ್ರೆ ಭಾಳ ಆರೋಗ್ಯವಾಗಿರ್ತದೆ. ನೀವು ಇಲ್ಲೇ ಮುಗಿಸ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ಗೊತ್ತದ. ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಎಲ್ಲರಿಗೂ ನಿಮ್ಮ ಪರಿಚಯದವರಿಗೆ ನಮ್ಮ ವಿಡಿಯೋಗಳನ್ನು ಕಳಿಸ್ಕೊಡ್ರಿ. ಈ ಮನೆ ಮಗಳನ್ನು ಮುಂದಕ್ಕೆ ತೊಗೊಂಡೋಗ್ರಿ. ಮತ್ತು ಏನು ಹೇಳಿದ್ದೀನಿ ನಾನು, ಈ ಕ್ಷಣ ನಮ್ದದ, ಎಲ್ಲರೂ ಎಂಜಾಯ್ ಮಾಡಿರಿ ಮತ್ತು ಖುಷಿಯಾಗಿರ್ರಿ.